ನಿನಗ? ಎಲ್ಲಾನು ಬಿಡಿಸಿ ಹೇಳಕ್ಕಾಗ್ತದೇನು? ಅಲ್ರಿ, ಮಾತ್ ಬೆಳೆಸ್ಬೇಡ ನೀನು. ಏನಾಗ್ಯದ ಅದನ್ನಾದ್ರೂ ಹೇಳ್ರಿ. ಹಿಂಗ್ಯಾಕ್ ಮಾಡ್ಲಿಕ್ಕೆ ಲಲಿತಾ? ಹರಿನ ಕರ್ಕೊಂಡ ಒಳಗ್ ಹೋಗು. ಒಂಚೂರು ಸಮಾಧಾನ ಹಿಡೀರಿ. ಕಲ್ಲಪ್ಪ ಬರ್ರಿ ರಾಯರ, ಕೂಡ ಬರ್ರಿ. ಮತ್ತ ಎಲ್ಲ ಆರಾಮದಲ್ಲ? ಕುಲಕರ್ಣಿಕೆ ಮಾಡಾವ ಯಾವ ಆರಾಮದಿಂದ ಇರ್ತಿದ್ದಾನ್ರಿಪ್ಪ, ಅದು ಈಗಿನ ಕಾಲದಾಗ. ರಾಯರ, ಈಗ ನೀವ ನೋಡಿದ್ರಲ್ಲ ಬರು ಮುಂದ ಚಳವಳಿ ಮಂದಿನ. ಮತ್ತ ಕೇಳಿದ್ರೆ ನಿಲ್ಲೋ, ಸೌದತ್ತಿಯೊಳಗ ಪದಕಿ ಅಣ್ಣಪ್ಪ ಫೌಜ್ದಾರ್ನ ಒದ್ದು ಬಿಟ್ಟಂತ. ಅಂಗ್ರೇಜಿ ಸರ್ಕಾರ ಏನು ಸುಮ್ಮನೆ ಕೂಡ್ತದ? ಬೆಳಗಾವಿಂದ ದಂಡ ಬರ್ತದ, ಹಿಡ್ಕೊಂಡು ಹೋಗ್ತದ. ಇವ್ರ ಚಳವಳಿ ಮುಗಿಯುವುದಿಲ್ಲ. ಅಂಗ್ರೇಜಿ ಮಂದಿ ದೇಶ ಬಿಡುದಿಲ್ಲ. ಎಂತೆಂಥವ್ರು ಮಣ್ಣು ತಿಂದು ಹಾದ್ರು. ಇನ್ನ ಈ ಮಂದಿಯಿಂದ ಏನಾಗ್ತದ? ಆದ್ರೆ ಏನ್ ಮಾಡ್ತೀರಿ ರಾಯರ? ಫೌಜ್ದಾರ್ಗ ವರದಿ ಒಪ್ಪಿಸ್ಬೇಕು, ಮಾಮ್ಲಾದಾರ್ಗ ವರದಿ ಒಪ್ಪಿಸ್ಬೇಕು. ಬೆಳಗಾವಿಂದ ಮ್ಯಾಗಿನ್ ಸಾಹೇಬ್ ಬಂದ್ರ ಚಳವಳಿ ಒಳಗೆ ಯಾರ್ಯಾರು ಅದಾರ, ಎಂಥವ್ರು ಅದಾರ, ಎಷ್ಟು ಮಂದಿ ಅದಾರ, ಎಲ್ಲಾನು ವರದಿ ಒಪ್ಪಿಸ್ಬೇಕು. ಅದು ಅಲ್ದ ಊರು ಗೌಡ್ರು ಕೂಡ ಊರೂರು ತಿರುಗಿ ಚಳವಳಿ ಒಳಗ ಭಾಗವಹಿಸಿದ ಮಂದಿ ಮನಿ ತೋರಿಸ್ಬೇಕು. ಈ ಚಳವಳಿ ಮಂದಿ ರಗಳಿ ಸಾಕಾಗಿ ಹೋಗ್ಯದ. ನೀವನ್ನೋದು ಖರೆ ಅದ ರಾಯರ. ಏನ ಕೇಶವರಾಯರು ಬಂದಾರ ನೋಡು. ಅಮ್ಮ ಲಲಿತಾಬಾಯಿ, ನನಗೆ ಏನೂ ಬೇಡ, ನಾವೊಂಚೂರ ಗಡಿಬಿಡಿ ಒಳಗಿದ್ದೆ. ಹೇಳ್ರಿ ರಾಯರ, ಬಂದ ವಿಷಯ. ಇದ್ರಾಗ ಬಿಡಿಸಿ ಹೇಳುದು ಏನದ? ನಿನ್ನೆ ನೀವು ಮತ್ತು ನಿಮ್ಮ ಮಂದಿ ಈ ಕಲ್ಲಪ್ಪನ ಹೊಲಕ್ಕೆ ಹೋಗಿ ಇನ್ ಮ್ಯಾಲ ಹೊಲದಾಗ ಕಾಲಿಡಬೇಡ ಅಂತ ಅಂದ್ರಿ ಅಂತ. ಇವಂಗೇನಾದ್ರೂ ಮಾನ ಮರ್ಯಾದೆ ಅದ ಅಂತ ಕೇಳ್ರಿ ರಾಯರ. 5 ವರ್ಷ ಮುಗ್ದು ಇವ ನನ್ನ ಹತ್ರ ಸಾಲ ತಗೊಂಡ. ತಂಗಿ ಮದುವೆ ಅಂತ ಕಣ್ಣ ನೀರು ತೆಗೆದ ಕಾಲಿಗೆ ಬಿದ್ದ. ದುಡ್ಡಲ್ಲ ಬೈಯಲ್ಲ, 150 ರೂಪಾಯಿ ಎನಿಸ್ಕೊಟ್ಟ ನೀವ್ಗ. ಅದ್ರ ಬಡ್ಡಿ ಏನಾಯ್ತು, ಅಸಲೇನಾಯ್ತು? ಯಪ್ಪ, ನೀವು ಕೊಟ್ಟದು ಕರೆ, ನಾ ಇಸ್ಕೊಂಡದು ಕರೆ. ಆದ್ರೆ ಏನು ಮಾಡಲಿ, ನನ್ನ ತಂಗಿ ಬೆಳೆನ ಹಾಳಾಗಿ ಹೋತು. ಹೋ, ನಾವ ಅದನ್ನು ಹಾಳು ಮಾಡೇವಂತ ಅಂದ್ಬಿಡು. ಏ ಕಲ್ಲಪ್ಪ, ನಿನ್ ತಂಗಿ ಬಾಳೆಕು ಸಾಲಕ್ಕೂ ಏನ್ ಸಂಬಂಧ? ಹುಲಕರ್ಣ್ಯಾರು ನಿನಗ ಸಾಲ ಕೊಟ್ಟಾರ, ಅದನ್ನೇನ್ ನೀ ಮದ್ವಿ ಖರ್ಚು ಮಾಡಿವು, ಮುಂಜವಿ ಖರ್ಚು ಮಾಡಿವು, ಅದು ನಿನಗ ಬಿಟ್ಟು. ಈಗ ಹೆಂಗ್ ಮಾಡುದು ಹುಲಕರ್ಣ್ಯಾರ? ನೋಡ್ರಿ ರಾಯರ, ನಮಗೂ ತ್ರಾಸು ಭಾಳವ. ಇವ ಅಸಲು ಬಡ್ಡಿ ಮುಟ್ಟಿಸ್ರಿ, ಆಮೇಲೆ ಹೊಲ ಕಬ್ಜಾ ತಗೊಳ್ಳಿ. ಈಗ ಹೆಂಗ್ ಮಾಡುದು ಕಲ್ಲಪ್ಪ? ಯಪ್ಪ, ಅಷ್ಟು ರೊಕ್ಕ ನಾ ಎಲ್ಲಿಂದ ತರಲಿ? ಇನ್ನೊಂದು ವರ್ಷ 6 ತಿಂಗಳು ತಡೀರಿ, ಬಳಿ ಸ್ವಲ್ಪ ಚಲೋ ಆಗಿ. ಆದ್ರ ಹೋದ್ರ ನನಗೆ ಹಚ್ಚಬೇಡ. 150 ರೂಪಾಯಿ ಅಸಲು, 350 ಬಡ್ಡಿ, ಒಟ್ಟ 500 ರೂಪಾಯಿ ತಂದು ಮುಂದಿಡು. ಆಮೇಲೆ ಹೊಲಕ್ಕೆ ಕಾಲಿಡು. ಯಪ್ಪ, 150 350 ಬಡ್ಡಿ ಅಂದ್ರೆ 500. ನಂದು 2 ಎಕರೆ ಹೊಲಕ್ಕೆ ಕಿಮ್ಮತ್ ಯಪ್ಪ ಅದು. ಆ ಹೊಲನ ನನಗ ಮಾರು, ಬೇಕಾದ್ರೆ 4 ಮಂದಿ ಕೊಡ್ಸು. ಅವ್ರು ಏನು ಕಿಮ್ಮತ್ ಕಟ್ತಾರೋ ಕಟ್ಲಿ, ಮುಂದಿಂದು ಮುಂದ. ದಯವಿಟ್ಟು ಅಲ್ಲಿ ತನ ಹೋಗೋದು ಬೇಡ್ರ ಯಾರ, ಸ್ವಲ್ಪ ಕಾಲಾವಕಾಶ ಕೊಡ್ರಿ.
ಸಾಲಿಗೆ ತಿಂಗಳ ಮುಂದಿರ್ತ ರೊಕ್ಕ ಕೊಟ್ಟಿ ಪಾಡತ್ತ. ಇಲ್ಲ ಅಂದ್ರ ಹ್ಞೂ ಅಂತ ಒಪ್ಕೊಂಡ್ಬಿಡೋ ಕಲ್ಲಪ್ಪ. ಯಪ್ಪ ನೀವು ಹೇಳ್ದಂಗೆ ಆಗಲ್ರಿ. ಹಂಗಾರ ನಾವೇನು ಬರ್ತೀವ್ರ? ನಮಸ್ಕಾರ. ಯಪ್ಪ ಬ್ರಿಟಿಷರ ನಾಯಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬ್ರಿಟಿಷರ ನಾಯಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬ್ರಿಟಿಷರ ನಾಯಿಗಳಿಗೆ ಧಿಕ್ಕಾರ, ಹೋಗ್ಲಿ ನಾಯಿ ಅಂತವ್ರ ಅಂಡ್ಲಿ ಬಿಡ್ರಿ ರಾಯರ, ಅಂಡ್ಲಿ. ಎಷ್ಟು ದಿನ ಅಂದಾರ ಈ ಮಕ್ಕಳು. ಆ ಹೂಲಿ ವೆಂಕರೆಡ್ಡಿ ಬೆಳವಡಿ ಗವಿಸಿದ್ದಪ್ಪ ಕೈಗೆ ಸಿಗುತ್ತಾನ ಅಲ್ಲಿ. ಈ ವಾರ ಬೆಳಗಾವದಿಂದ ದಂಡ ಬರುದದ. ಮಾಮಲೆದಾರ್ ಸಾಹೇಬ್ರಿಗೆ ಹೇಳಿ ಊರಿಗೆ ದಂಡನ್ ತರಿಸ್ತೀನಿ. ಈ ಮಕ್ಕಳನ್ನ ನೆಲಕ್ಕೆ ಕೆಡಿ ಓದಿಸ್ಲಿಲ್ಲ ಅಂದ್ರ ಕುಲಕರ್ಣಿ ಗೋಪಾಲ್ ರಾಯರ್ ಮಗನ ಅಲ್ಲ ನಾನು. ಬ್ಯಾಡ್ರಿ ವೈನಿ, ಯಾಕೋ ಹಸಿವಿಲ್ಲ. ಭಾವ್ಜಿ, ನೀವ್ ಹಿಂಗ್ ಹೇಳಾರ್ದ ಕೇಳಾರ್ದ 15 ದಿನಗಂಟ್ಲೆ ಊರ್ ಬಿಟ್ಟ ಹೋಗ್ಬೇಡ್ರಿ. ನನಗಂತೂ ಬಾಳ ಹೆದರಿಕೆ ಆಗ್ಲಿಕ್ಕತ್ತದ. ಯಾಕ್ರಿ ವೈನಿ, ಏನಾತು? ಆಗುದೇನು? ಊರೊಳಗ ಚಳವಳಿ ಮಂದಿ ಗದ್ಲ ಏನ್ ಕೇಳ್ತೀರಿ? ಇವ್ರು ಚಳವಳಿ ಮಂದಿ ಅಂದ್ರ ಉರಿದು ಬೀಳ್ತಾರ. ಅಂತಾದ್ರಾಗ 15 ದಿನದ ಹಿಂದ ಮೆರವಣಿಗೆ ಮಣಿ ಮುಂದನ ಹಾದ್ ಹೋತು. ಅದ್ರಾಗ ಯಾರೋ ಇವ್ರಿಗೆ ಏನೋ ಅಂದ್ರು ಅಂತ ಕಾಣ್ತದ. ಇವ್ರು ಬೆಳಗಾವಿಂದ ದಂಡ ಬರ್ಲಿ, ನಿಮ್ಮನ್ನ ನೋಡ್ಕೋತೇನಿ ಅಂದ್ರು. ಹೌದಾ? ಮುಂದೇನಾತು? ಮುಂದೇನಾತು ಅಂದ್ರ ಮುಂದಾಗಿದ್ದು ಮಣಿಯೊಳಗರು ಹೆಂಗಸರಿಗೆ ಹೆಂಗ್ ಗೊತ್ತಾಗ್ತದ? ಹೋಗು, ನೀ ಕೈ ತೊಳ್ಕೊ ಹೋಗು. ಕಟ್ಟಿ ಪದ್ದಕ್ಕ ಹೇಳಿ ಕತ್ತಿದ್ರು. ಊರ್ಗೆ ಅಂಗ್ರೇಜಿ ದಂಡ ಬಂದಿತ್ತಂತ. ಊರಾಗಿರು 8-10 ಮಂದಿನ ಎಳ್ಕೊಂಡ್ ಹೋತಂತ. ಮತ್ತ ಫೌಜ್ದಾರ್ ಸಾಹೇಬ ಮಣಿಗೆ ಬಂದಿದ್ದ. ಇವ್ರು ಕೂಡ್ಕುಂತ ಅದು ಇದು ಏನೇನೋ ಮಾತಾಡ್ಲಿಕ್ಕತ್ತಿದ್ದ. ನನಗಂತೂ ಜೀವ ಬಾಯಿಗೆ ಬಂದಿತ್ತು. ವೈನಿ, ನೀವು ಸುಮ್ಮನೆ ಹೆದರ್ಬೇಡ್ರಿ. ನಿಮಗ ಪೂರ್ತಿ ವಿಷಯ ಗೊತ್ತಿರುವುದಿಲ್ಲ. ನಮಗಾರ ಹ್ಯಾಂಗ್ ತಿಳಿಬೇಕು? ಅದನ್ನಾದ್ರೂ ಹೇಳ್ರಿ. ರಾಯರ ಮಠದ ಅಂಗಳದಿಂದ ಒಂಚೂರು ಮುಂದಕ್ಕೆ ಹೋಗುತ್ತ ಬರ್ರಿ, ಅಂದ್ರೆ ಎಲ್ಲಾ ತಿಳಿತದ. ಏನ್ ತಿಳಿತದನೋ ಏನ್ ಮಣ್ಣು? ಭಾವ್ಜಿ, ನೀವೊಬ್ರು ಊರಾಗ ಉಳ್ಕೊಂಡು ಬಿಡ್ರಿ, ಅಷ್ಟೇ ನಾ ಹೇಳುದು. ಆಗ್ಲಿ ತಗೊಳ್ರಿ ವೈನಿ, ಅದಕ್ಕೆ ನೀವ್ಯಾಕಷ್ಟು ಹಳಹಳಿಸ್ತೀರಿ? ಏನ್ ದಡ್ಡಿದ್ದೀಯ ನೀನು? ನಮ್ಮಷ್ಟಕ್ಕೆ ನಾವ ಕೊಳ್ಳಾಗ ಮಾಲಿ ಹಾಕೊಂಡ್ರ ಹುಚ್ಚರು ಅಂತಾರ. ಮತ್ತ ಮಾಮಲೆದಾರ್ ಸಾಹೇಬ್ರು ಖುಷಿಯಾಗಿ ಮಾಲಿ ಹಾಕಿ ಶಬ್ಬಾಷ್ ಅಂತ ಬೆಣ್ ತಟ್ಟಿದ್ರು. ಹೌದಾ? ಮತ್ತ ಮೊನ್ನೆ ಮನಿ ಮುಂದೆ ಬಂದ ನನಗ ನಾಯಿ ಅಂತ ಬೈದಿದ್ರಲ್ಲ ಆ ಮಕ್ಕಳು, ಅವ್ರ ಪರಿಸ್ಥಿತಿ ಏನಾತಂತೆ? ಪೊಲೀಸರ ಕೈಯಾಗ ಸಿಕ್ಕ್ರ ಅದ್ರ ಕತಿ ಏನ್ ಕೇಳ್ತಿ? ಅದಕ್ಕೆ
ಇವತ್ತು ಮಾಮಲೆದಾರ್ ಸಾಹೇಬ್ರು ವಿಸಿಟಿಗೆ ಬಂದಿದ್ರು. ಅಯ್ಯ, ಬಾಳ್ ಸಿಟ್ಟಿಗೆ ಬಂದಿದ್ರೇನ್ರಿ? ಏನು ಮೂರ್ಖ ಹೆಂಗ್ಸಿದ್ದೀಯ ನೀನು? ಸಿಟ್ಟಲ್ಲ, ವಿಸಿಟ್ ಅಂದ್ರ ಭೇಟಿಗೆ ಬಂದಿದ್ರು. ಚಳವಳಿ ಒಳಗ ಯಾರ್ಯಾರು ಅದಾರ ಅನ್ನೋದನ್ನ ನಾನಂತೂ ಸ್ಪಷ್ಟ ಬರ್ತಿದ್ನಿ. ಹಿಂಗಾಗಿ ಅವ್ರನ್ನೆಲ್ಲ ಹಿಡಿಯಾಕ ಸಾಧ್ಯ ಆತು. ಅದಕ್ಕೆ ಇವತ್ತು ಮಾಮಲೆದಾರ್ ಸಾಹೇಬ್ರಿಗೆ ಖುಷಿಯಾಗಿ ಮಾಲಿ ತರಿಸಿ ಕೊಳ್ಳಿಗೆ ಹಾಕಿ ನನ್ನ ಕೆಲಸನ ಹೊಗಳಿ ಹೊಗಳಿ ನಿನಗ ಬಹುಮಾನ ಸಿಗೋಂಗ್ ಮಾಡ್ತೀನಿ ಅಂತಂದ್ರು. ಆದ್ರ ಏನಾತು? ಇನ್ನೇನಾಗ್ತದ? ನಮ್ಮ ಮನೆಯೊಳಗೂ ಒಂದದ ಅಲ್ಲ. ನಾವೊಂದಿಟ್ಟು ತೋಟಕ್ಕ ಗೋವಿಂದರಾಯರು ಯಾವಾಗ ಬಂದದ ಸವಾರಿ? ನಿನ್ನೆ ರಾತ್ರಿಯ ಬಂದ್ರು. ನನಗೆ ಯಾಕೆ ಹೇಳಿಲ್ಲ? ನಿಮಗ ನಿದ್ದೆ ಜೋರ್ ತಗೊಂಡಿತ್ತು. ಬೆಳಗ್ಗೆ ಹೇಳಬಹುದಿತ್ತಲ್ಲ. ನೀವು ಚಾವಡಿಗೆ ಹೋಗೋ ಅವಸರದಾಗಿದ್ರಿ ನೋಡ್ರಿ. ಈಗ ಅವ್ರಿಗೆ ಏನೂ ಅನ್ಬ್ಯಾಡ್ರಿ. ಭಾವ್ಜಿ, ನೀವು ಸುಮ್ಮನೆ ಉಳ್ಕೊಂಡು ಬಿಡ್ರಿ. ಹೊರಗಾಗೋ ಗದ್ಲನ ಸಾಕಾಗ್ಯದ. ಮತ್ತ ಮಣಿಯೊಳಗೂ ಗದ್ಲಾಗೋದು ಬ್ಯಾಡ. ಇನ್ನೇನು ಉಳ್ದದ? ಇವ್ರ ಗದ್ಲ ಸರ್ಕಾರಕ್ಕೆ ತಿಳಿದಿಲ್ಲ ಅಷ್ಟ. ಈ ಗೋವಿಂದರಾಯರಿಗೆ ತಿಳಿಸಿ ಹೇಳು, ಸಂಬಂಧ ಇಲ್ಲದ ಗದ್ಲಕ್ಕ ಬೀಳ್ಬ್ಯಾಡ್ರಿ ಅಂತ. ಗದ್ಲ ಅಂದ್ರ ಪಾಪ ಏನು ಗೊತ್ತಿಲ್ಲ. ಸುಲ್ತಾನ್ ಸಾಹೇಬ್ರು ಅದ್ಯಾವುದೋ ಚಳವಳಿ ಮಂದಿಗೆ ಕುಮ್ಮ ಕೊಡ್ಲಿಕ್ಕೆ ಅದ್ಯಾವುದೋ ನಾಟಕ ಆಡ್ಲಿಕ್ಕತ್ತಾರಂತ. ಹೋಗಿ ಅವ್ರ ಕಂಪನಿಗಾದ್ರೂ ಸೇರ್ಕೋರಿ. ಅಯ್ಯ, ಇದೇನ್ ಹೇಳಿಕತ್ತೀರಿ ನೀವು? ಗೋವಿಂದರಾಯರು ಚಳವಳಿ ಒಳಗ ಸಕ್ರಿಯರಾಗ್ಯಾರು. ಮತ್ತ ಅದು ನನಗ ಗೊತ್ತ ಇಲ್ಲ ಅಂತ ತಿಳಿದಾರ. ದಾದಾ, ಅದು ಹಂಗಲ್ಲ. ಒಂದೇ ಯಾಕ್ರಿ ವೈನಿ, ನೀವ್ಯಾಕೆ ಕಳ್ಳಿಕತ್ತೀರಿ? ನಾ ಏನ್ ತಪ್ಪು ಮಾಡೀನಿ? ಇವರು ಚಳುವಳಿ ಮಂದಿನ ಸೇರೋದಿಲ್ಲ, ಚಳುವಳಿ ಮಂದಿ ಇವ್ರನ್ನ ಸೇರೋದಿಲ್ಲ. ಅಂತಾದ್ರ ನೀವು ಚಳುವಳಿಗೆ? ನಾ ಯಾವ ತಪ್ಪು ಮಾಡಿಲ್ರಿ ವೈನಿ. ನಿಮಗ ಹೆಂಗ್ ತಿಳಿಸಿ ಹೇಳುವು? ಹೇಳಪ್ಪ, ತಿಳಿಸಿ ಹೇಳು. ಹೂಲಿ ವೆಂಕರೆಡ್ಡಿನ ಯಾಕೆ ಭೇಟಿಯಾದಿ? ಹಿರೇಕುಂಬ್ಯಾಗ ಬೆಳವಡಿ ಗವಿಸಿದ್ದಪ್ಪನ ಯಾಕೆ ಭೇಟಿಯಾದಿ? ಸಂಪಗಾಂವ್ಗೆ ಹೋಗಿ ವಾಲಿ ಚನ್ನಪ್ಪನ ಯಾಕೆ ಭೇಟಿಯಾದಿ? ಎಲ್ಲಾನು ಸ್ವಲ್ಪ ಬಿಡಿಸಿ ಹೇಳು. ದಾದಾ, ಅದು ಗೊಂದ್ಯ, ಹೊಸೂರಾಗ ಮುರುಗೋಡ್ದಾಗ ಚಳವಳಿ ಮಂದಿ ಮುಂದ ತಾಸ್ ಕಟ್ಲೆ ಭಾಷಣ ಮಾಡ್ತಿ. ಇಲ್ಲಿ ನಮ್ಮ ಮುಂದೆ ಮಾತಾಡ್ಲಿಕ್ಕೆ ನಾಲ್ಗಿ ತೊದಲಿಕ್ಕತ್ತದ ನಿಂದು. ಈ ಅಂಗ್ರೇಜಿ ಚಂಡಾಳ ಸೊಳೆ ಮಕ್ಕಳು ದೇಶ ಬಿಟ್ಟು ತೊಲಗ್ಬೇಕದ. ಗೊಂದ್ಯ, ದಾದಾ, ನಾ ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳ್ರಿ. ಈ ದೇಶ ನಮ್ದು, ಈ ಮಣ್ಣು ನಮ್ದು, ಈ ಮಂದಿನೂ ನಮ್ದು, ಎಲ್ಲ ನಮ್ದು. ಆದ್ರ ಅಧಿಕಾರ ಅವ್ರದು.
ಮನಿ ನಮ್ದು. ಆದ್ರ ಆಳವ್ರು ಅವರು. ಇದು ಯಾವ ನ್ಯಾಯ ದಾದ? ಅರ ಹೊಟ್ಟಿಲೆ ಮಳಿ ಚಳಿ ಗಾಳಿ ಅಣದ ದುಡ್ಯಾವ್ರು ನಮ್ಮ ಮಂದಿ, ಹೊಟ್ಟೆ ತುಂಬ ಉಣ್ಣವ್ರು ಅವರು. ಇದನ್ನ ಯಾವ ಧರ್ಮ ಒಪ್ಕೋತದ ಹೇಳ್ರಿ? ಧರ್ಮ ಕರ್ಮ ನೀನು ನನಗೆ ಹೇಳಿಕೊಡ್ಲಿಕ್ಕೆ ಬರಬೇಡ್ಕೊಂಡ್ಯಾ? ಅಂತೂ ಗಾಂಧಿ ನಮ್ಮ ನೀನು ಪಕ್ಕ. ಹಂಗೇನಾದ್ರೂ ಆದ್ರ ಅದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ತಿಳಿಬೇಕು. ಈ ದೇಶನ ಬೆಳಗೋ ದೀಪ ಅದು. ಸ್ವತಂತ್ರ ಅನ್ನೋ ಬೆಳಕು ಬಂದ್ರ ಅದರಿಂದನ ಬರಬೇಕು. ಉಪವಾಸ ವನವಾಸ ತಿರುಗುವಂತ ಅಂಗ್ರೇಜಿ ಮಂದಿ ವಿರುದ್ಧ ಚಳವಳಿ ಮಾಡಾಕ ಮಹಾತ್ಮರಿಗೇನ್ ತಲೆ ಕೆಟ್ಟದ? ಬರೀ ಕೆಟ್ಟಿಲ್ಲ, ಸಂಪೂರ್ಣ ಕೆಟ್ಟು ಕೊಳೆತು ಹೋಗ್ಯದ. ಕುಲಕರ್ಣಿಕೆ ಮಾಡಿಯೇ ತೀರ್ಬೇಕು ಅಂತ ನೀವು ಈ ಹಳ್ಳಿಯೊಳಗೆ ಉಳ್ಕೊಂಡ್ಬಿಟ್ರಿ. ಹಿಂಗಾಗಿ ಗಾಂಧಿ ಮಹಾತ್ಮರ ಬಗ್ಗೆ ನಿಮಗೇನು ತಿಳಿಲೇ ಇಲ್ಲ. ಗಾಂಧಿ ಮಹಾತ್ಮ ಅವೇನು ದೊಡ್ಡ ಮುಂದಾಳೇನು? ನೀವೆಲ್ಲ ಅವನು ಬೆನ್ನು ಬೀಳ್ಲಿಕ್ಕೆ. ದಾದಾ, ನೀವೇನ ಅನ್ರಿ, ಮಹಾತ್ಮರು ನಮಗಷ್ಟ ಅಲ್ಲ, ಇಡೀ ಜಗತ್ತಿಗೆ ಮಹಾತ್ಮರು. ತನ್ನನ್ನ ತಾಣ ಮಹಾತ್ಮ ಅಂತ ಕರ್ಕೊಳ್ಳೋವ ಅವೆಂತ ಮಹಾತ್ಮ? ತನ್ನನ್ನು ತಾನ ಮಹಾತ್ಮ ಅಂತ ಕರ್ಕೊಳ್ಳುವಷ್ಟು ಸಣ್ಣವರಲ್ಲ ಮಹಾತ್ಮರು. 1915 ಕವಿ ರವೀಂದ್ರನಾಥ ಟ್ಯಾಗೂರು ಗಾಂಧೀಜಿನ ಮಹಾತ್ಮ ಅಂತ ಸಂಬೋಧಿಸಿ ಪತ್ರ ಬರೆದಿದ್ರು. ಹಿಂಗಾಗಿ ಎಲ್ಲರೂ ಅವರನ್ನ ಮಹಾತ್ಮ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಮೈ ಮ್ಯಾಲಿನ ಬಟ್ಟೆ ಕಳಿಸಿ ಲಂಗೋಟಿ ತೊಟ್ಟು ದೇಶ ಸ್ವತಂತ್ರ ಆಗ್ಲಿ ಅಂತ ಬರಿಗಾಲಿಲೆ ತಿರ್ಗಾವ ಮಹಾತ್ಮನ ಕರೆ. ಅಲ್ದ ಸುಭಾಷ್ ಚಂದ್ರ ಬೋಸ್ರು ಅವರನ್ನ ರಾಷ್ಟ್ರಪಿತ ಅಂತ ಕರೆದ್ರು. ಇದನ್ನೆಲ್ಲ ಸಹಿಸಾಕಾಗದ ಅಂಗ್ರೇಜಿ ಮಂದಿ ಚಾಕ್ರಿ ಮಾಡೋರು ತಮ್ಮ ಬಾಯಿಗೆ ಬಂದಂಗ ಮಾತಾಡ್ತಾರ. ಲಲಿತಾಬಾಯಿ ಅವರ ಬರ್ರಿ, ಲಲಿತಾಬಾಯಿ ಅವರ ಕೇಳಿದ್ರೇನ್ರಿ? ನಮ್ಮ ಗೋವಿಂದ ಬಾವುಜಿ ಬಾಯಿನ ತೆಗೆದಿಲ್ಲ ಅಂತ ಹೇಳ್ತಿರ್ತೀರಿ ಮಂದೇ ಮುಂದ. ನೋಡ್ರಿ ಈಗ ಹೆಂಗವ ಮಾತು. ನಮ್ಮ ನಂತರ ನಾವು ಸಾಕಿದ ಬೆಳೆಸಿದ ತಮ್ಮ ಕುಲಕರ್ಣಿಕೆ ಮಾಡಿ ಮನೆತನದ ಹೆಸರು ಉಳಿಸ್ತಾನಂತ ನಾವು ಕನಸು ಕಾಣ್ಲಿಕ್ಕತ್ತೇವೆ. ಆದ್ರೆ ಇವರು ಆ ಕನಸನ್ನು ತಿಳಿಕೊಳ್ಳದೊಳಗ ಕಾಲ್ಮರಿ ಹಾಕೊಂಡು ಕಾಲಾಡಿಸಿ ಕಲಕ ಮಲಕ ಮಾಡ್ಲಿಕ್ಕತ್ತಾರ. ದಾದಾ, ಹಿಂಗ್ಯಾಕಂತೀರಿ? ದೇಶದ ಸ್ವಾತಂತ್ರ್ಯಕ್ಕಿಂತ ದೊಡ್ಡ ಕನಸು ಯಾವುದದ? ಬಾವುಜಿ, ನಿಮ್ ಕನಸ ದೊಡ್ಡದಾತೇನು? ಗೊಂದ್ಯ, ಮನೆತನ ಇವ್ ಯಾವ ಕನಸು ನಿನಗಿಲ್ಲೇನೋ? ನಮ್ಮ ತಂದೆ ಗೋಪಾಲರಾವ್ ಕುಲಕರ್ಣಿ ಅವರು ವತನ್ದಾರರು. ಪರಿಸ್ಥಿತಿ ಕೆಟ್ಟು ನಾನು ಕುಲಕರ್ಣಿಕೆ ಮಾಡ್ಲಿಕ್ಕೆ ಹತ್ತಿದೆ. ಎಷ್ಟು ಮಂದಿ ಕೈಕಾಲು ಹಿಡಿದು ಅನ್ನೋದು ನಂಗೆ ಗೊತ್ತು. ಇದನ್ನೆಲ್ಲ ಉಳಿಸ್ಬೇಕಾದವ ನೀನು. ದಾದಾ, ಅದು
ನಿನ್ನ ಮದುವೆ ಮಾಡೋ ಜವಾಬ್ದಾರಿ ಒಂದದ, ಅದನ್ನು ಮಾಡಿ ಮುಗಿಸ್ತೀನಿ. ಮುಂದಿಂದು ನಿನಗ ಸೇರಿದ್ದು. ಈ ಅಂಗ್ರೇಜಿ ಮಂದಿ ದೇಶದೊಳಗಿರುತ್ತಾನ ನಾ ಮದುವೆಗೆ ಒಪ್ಕೋತೇನೆ ಅಂತ ನೀವು ಕನಸು ಮನಸ್ಸಿನಾಗ ಅಂದ್ಕೋಬೇಡ್ರಿ ದಾದಾ. ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ, ಬೆಳಕಿನ ಪಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ ಮುಕ್ತಿ. ಇರುಳ ವಿರುದ್ಧ ಊರಾಗಿನ ಎಲ್ಲಾ ಚಳವಳಿ ಮಂದಿನ ಹಿಡ್ಕೊಂಡೋಗಿವಿ ಅಂತ ಫೌಜ್ದಾರು, ಮಾಮ್ಲೆದಾರು ಮತ್ತು ನಿಮ್ಮ ಅಣ್ಣ ಮಾಧವರಾಯರು ಎಲ್ಲರೂ ತಿಳ್ಕೊಂಡಾರ. ಆದ್ರ ಚಳವಳಿ ಮಂದಿನ ಬೇರೆ, ಅವ್ರನ್ನ ಹಿಡ್ಕೊಂಡು ಹೋದ ಮಂದಿನ ಬೇರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಿಂಗಾಗ್ಬಾರ್ದೈತ್ ಸುಬಾನಿ. ನೀನು, ನಾನು, ಮಲ್ಲ, ರುದ್ರ ಎಲ್ಲದಕ್ಕೂ ತಯಾರಾಗಿ ನಿಂತವ್ರು. ಆ ಕಮ್ಮಾರ್ ಶಿವ್ಯ, ಬಡಿಗಾರ ನಾಗ್ಯ, ಪಾಟೀಲ್ ಸಿದ್ಧ ಇವ್ರಿಗೆ ಚಳುವಳಿ ಅರ್ಥನ ಗೊತ್ತಿಲ್ಲ. ಪಾಪ ಇವ್ರಿಗೆ ಬೆಳಗಾವದೊಳಗೆ ಏನಾಗ್ತದೋ ಅನ್ನೋದ ಚಿಂತೆ. ಆಗ್ಲಿ ತಗೋ, ಆ ಮಕ್ಕಳು ಅಲ್ಲಿಂದ ಬಿಡುಗಡೆ ಆಗಿ ಬಂದ ಮೇಲಾದ್ರೂ ಚಳವಳಿಗೆ ಬರಲಿ. ನಮ್ಮ ಚಳವಳಿಗೆ ಒಂದು ದಾರಿ ಅಂತಾನೆ ಇಲ್ದಂಗಾಗಿತ್ತು. ಹೌದು ಗೋವಿಂದ, ನಮ್ಮ ಸುತ್ತಮುತ್ತ ಅಷ್ಟೇ ಅಲ್ಲ, ದೇಶದ ತುಂಬಾ ಒಮ್ಮಿಂದೊಮ್ಗೆ ಚಳವಳಿ ಶುರು ಆಗ್ಬೇಕು. ಆಗ ಯಾವ ಅಂಗ್ರೇಜಿ ತಂದು ಏನು ಮಾಡೋಕ್ಕಾಗುದಿಲ್ಲ. ನೀವೇನೇನ್ರಿ, ನಮ್ಮ ಬೆನ್ನಿಗೆ ಮಂದಿ ಭಾಳ ಕಡಿಮೆ ಐತಿ. ನಾವು ಹಿಂಗ್ ಮಾಡುದು, ಒಮ್ಮೆ ಸೌದತ್ತಿಯಿಂದ ಬದುಕಿ ಅನ್ನಪ್ಪನ ಕರ್ಸುನು, ಮತ್ತೊಮ್ಮೆ ಹೂಲಿ ವೆಂಕರೆಡ್ಡಿನ, ಇನ್ನೊಮ್ಮೆ ಹಿರೇಕುಂಬಿಂದ ಬೆಳವಡಿ ಗವಿ ಸಿದ್ದಪ್ಪನ ಕರ್ಸುನು. ಅವರು ನಮ್ಮ ಮಂದಿಗೆ ಚಳವಳಿ ಬಗ್ಗೆ ತಿಳಿಸಿ ಹೇಳಿ. ಮತ್ತ ಕರಿಕಟ್ಟಿ, ಹೊಸೂರು, ಯಡ್ರಾವಿ, ಬೆಡ್ಸೂರು ಹಿಂಗ ಯಾವ್ಯಾವ ಊರೊಳಗೆ ಚಳವಳಿ ಮಂದಿ ಅದಾರೋ ಅವ್ರನ್ನೆಲ್ಲ ಭೇಟಿ ಆಗುನು. ಹಂಗಂತ ನಾವು ಊರೂರು ತಿರುಗಿದ್ವಿ ಅಂದ್ರ ಪೊಲೀಸರ ಕೈಯಾಗ ಸಿಕ್ಕಿದ್ದ ಖರೆ. ಮತ್ತ ಹೆಂಗ್ ಮಾಡೋದು? ಹೆಂಗೋ ಅಡವಿ ಮಠದ ಸ್ವಾಮಿಗಳು ಊರೂರು ತಿರುಗ್ತಿರ್ತಾರ, ಅವ್ರಿಗೆ ಈ ಕೆಲಸ ಒಪ್ಪಿಸ್ಬಿಡುನು. ಹಂಗಾರ ನಾ ಸಂಜೆ ಮುಂದೆ ಮಠಕ್ಕೆ ಹೋಗಿ ಅಜ್ಜಾರಿಗೆ ಸುದ್ದಿ ಮುಟ್ಟಿಸ್ತೇನೆ. ಹಂಗ ಅವಸರ ಮಾಡೋ ಕೆಲಸ ಅಲ್ಲದು. ಮೊದಲ ಹೂಲಿ ವೆಂಕರೆಡ್ಡಿನ ಭೇಟಿಯಾಗುನು. ನಡ್ರಿ ಹಂಗಾರ ಕೂಲಿಗೆ ಹೋಗೋನು. ಹಂಗ ಊರಿಗೆ ಹೋದ್ರೆ ಸಿಗ್ತಾರ ಏನವ್ರು? ಅವರು ವೆಂಕರೆಡ್ಡಿ ಅವರು, ತಿಮ್ಮರೆಡ್ಡಿ ಅವರು ಯಾರ ಕೈಗೂ ಸಿಗ್ಲಾರ್ದ ಭೂಗತರಾಗ್ಯಾರ. ಅವ್ರಿಗೆ ಊಟ ಕೊಡಕ್ಕೆ ಹೆಣ್ಮಕ್ಳ ವೇಷ ಹಾಕೊಂಡು ಹೋದ ಹುಲಿ ಬಸಪ್ಪ ಒರ್ವಿ ಕೊಳ್ಳದಂತಕ್ಕ ಪೊಲೀಸರ ಕೈಯಾಗ ಸಿಕ್ಕಾನ. ಮತ್ತ ಇದನ್ನೆಲ್ಲ ಹೆಂಗ್ ಮಾಡೋಣಂತಿ? ಹೆಂಗಾರ ಮಾಡಿ ಅವ್ರನ್ನ ಭೇಟಿಯಾಗೇ ತೀರ್ಬೇಕು. ನಾವು ಮೊದಲ ಸೌದತ್ತಿಗೆ ಹೋಗಿ ಪದಕಿ ಅನ್ನಪ್ಪನ ಭೇಟಿಯಾಗಿ ಬರೋ ನಡೀರಿ. ಇಲ್ಲ, ಅವ ಊರಾಗಿಲ್ಲ. ಸೌದತ್ತಿ ಒಳಗ ಭಜನಾ ಮೇಳ ಊರಾಗ ತಿರುಗಬಾರ್ದಂತ ಫೌಜ್ದಾರ ತಕರಾರು ಮಾಡಿದಂತ. ನಮ್ಮ ಭಜನಿ, ನಮ್ಮ ದೇವರು, ನಮ್ಮೂರು, ಅದನ್ನ ಕೇಳಾಕ ನೀವಾರು ಅಂದಿದ್ದಕ್ಕ ಅದಕ್ಕೆ ಅನ್ನಪ್ಪನ ಹಿಡ್ಕೊಂಡು ಹೋಗಿ ಬೆಳಗಾವದ ಇಂಡಲಗದಾಗ ಇಟ್ಟಾರಂತ. ಛೇ, ಇದ್ಯಾಕೋ ಅತಿ ಆತು. ಇಲ್ಲೇ ಮೊನ್ನೆ ಊರಾಗ ಚಳವಳಿ ಮಂದಿ ಅಂತ ಬ್ಯಾರೆದವ್ರನ್ನ ಎಳ್ಕೊಂಡು ಹೋಗು ಮುಂದ ಆ ಎದುರಿಗೆ ಬಂದು ಹಣ್ಣು ಮಾರು ಅಂಗಡಿ ಸಿದ್ದವನ್ನ ಒದ್ದೋಗ್ಯಾನಂತ ಆ ಫೌಜ್ದಾರ. ಗೂಡ್ಗಾಲಿಲೆ ಬಂದಿದ್ದಕ್ಕ ಆ ಹೆಣ್ಮಗಳು ಹಾಸ್ಕಿಡ್ದಾಳಂತ ಪಾಪ. ಹೆಂಗಾರ ಮಾಡಿ ಆ ಫೌಜ್ದಾರ ಮತ್ತು ಮಾಮ್ಲೆದಾರ ಇನ್ನೊಮ್ಮೆ ಊರಿಗೆ ಬರೋ ಹಂಗ ಮಾಡ್ಬೇಕು. ಅದ್ಯಾಕೋ? ಅವ್ರಿಗೂ ಮಂದಿನೂ ಏನು ಅಂತ ತಿಳಿಯುವಂಗ ಮಾಡೋನು. ಅದ್ ಹೆಂಗ? ಅವ್ರು ಬಂದ ಊರ್ ಚಾವಡಿಯಾಗ ಉಳ್ಕೋಬೇಕು ಅಂದ ನಾವು ಚಾವಡಿಗೆ ಬೆಂಕಿ ಹಚ್ಚಬೇಕು. ಇನ್ನೊಬ್ಬರ ಜೀವದ ಕೂಡ ಆಟ ಆಡಕ್ ಹೋಗಿ ನಮಗೇನಾರ ಆದ್ರ ಆಗ್ಲಿ,
ನಮ್ಮ ಜೀವಕ್ಕೇನಾದ್ರೂ ಧಕ್ಕೆ ಆದ್ರೆ ಎಲ್ಲದಕ್ಕೂ ತಯಾರಾಗೇ ಇರಬೇಕು. ಈ ಚಳವಳಿಯಿಂದ ನಮಗೆ ಏನೂ ಸಿಗ್ಲಿಲ್ಲ ಅಂದ್ರು ಎರಡಂತೂ ಸಿಗ್ತಾವ. ಹೌದಾ? ಏನವು? ಕೆಲವರಿಗೆ ಸ್ವಾತಂತ್ರ್ಯ, ಇನ್ನು ಕೆಲವರಿಗೆ ಸಾವು. ಇಂದಿನಿರುಳ ಗರ್ಭದಲ್ಲಿ ಒಂದು ಹಗಲು ಅಡಗಿದೆ, ಕುದಿವ ಕಡಲ ನಡುವೆ ಒಂದು ಹುಡುಗದಿರುವ ಹಡಗಿದೆ, ಕಾರಿರುಳಿನ ಒಡಲಿನಲ್ಲಿ ತೂವ ಕನಸು. ಕುಲಕರ್ಣ್ಯರ, ನೀವು ಚಳವಳಿ ಮಂದಿ ಪಟ್ಟಿ ಮಾಡಿಕೊಟ್ಟಿದ್ದು ಭಾಳ ಚಲೋ ಆಯ್ತು. ಖರೆ ಅಂದ್ರು ನಿಮ್ಮ ಶ್ರಮ ಭಾಳ ದೊಡ್ಡದು. ಸಾಹೇಬ್ರ, ಅದ್ರ ಒಳಗೆ ಏನದ? ಅದು ನಮ್ಮ ಕರ್ತವ್ಯ. ಚಳವಳಿ ಅಂತ ಓಡಾಡೋರೆಲ್ಲರ ಹೆಸರು ಆ ಪಟ್ಟಿ ಒಳಗಿತ್ತು. ಆದ್ರೆ ಒಬ್ಬವನ ಹೆಸರು ಮರೆತು ಬಿಟ್ಟಿದ್ರಿ. ನಾ ಮರ್ತೇನ್ರಿ? ಯಾರಪ್ಪ ಅದು? ಗೋವಿಂದರಾಯ. ಗೋವಿಂದರಾಯ ಯಾರದು? ಗೋವಿಂದರಾಯ ಯಾರದು? ಏನಡ್ಡಿಲ್ಲ. ಯಾವುದಾದ್ರೂ ನಾಟಕ ಕಂಪ್ನಿ ನಿಮ್ಮ ಊರಾಗ ಏನಾದ್ರೂ ಕ್ಯಾಂಪ್ ಮಾಡಿತ್ತೇನೋ? ಹಂಗ್ಯಾಕಂತೀರಿ ಸಾಹೇಬ್ರ? ನಂಬಿಸ್ತಾರವರು. ನಾಟಕದ ಮಂದಿ ತಾವು ಹೇಳಿದ್ದನ್ನ ಖರೆ ಅಂತ ನಂಬಿಸ್ತಾರವರು. ನಿಮಗಿನ್ನೂ ಗೊತ್ತಿಲ್ಲ, ಅಂಗ್ರೇಜಿ ಸರ್ಕಾರಕ್ಕ ನಾಟಕ ಮತ್ತು ಸತ್ಯ ಬಹಳ ಲಘುನ ಗೊತ್ತಾಗ್ಬಿಡ್ತಾವ. ಸಾಹೇಬ್ರ, ಕುಲಕರ್ಣಿಕೆ ಮಾಡುದ್ರಾಗ ನಮ್ಮ ಹೆಣ ಬಿದ್ದು ಹೋಗ್ತದ. ನೀವು ಅಂತದ್ರಾಗ ಒಗಟ್ಟಂಗೆ ಮಾತಾಡಬೇಡ್ರಿ ಸಾಹೇಬ್ರ. ಹಂಗಾದ್ರೆ ಒಗಟ್ಟು ಬಿಡಿಸೋನು ಕುಲಕರ್ಣ್ಯಾರ. ಏ, ಆ ಡಂಗರ ಹೊಡನ್ ಕಳಿಸ್ರಲ್ಲೇ. ಯಪ್ಪ ತಪ್ಪಾಗೈತ್ರಿ. ನನ್ನ ನಿಮ್ಮ ಮಗ ತಿಳ್ಕೊಂಡ್ ಬಿಟ್ಟು ಬಿಡ್ರಿಪ್ಪ. ನೀವು ನನ್ನ ತಂದೆ ತಂಗ. ನಿನಗ್ಯಾಕ ನಾ ತಂದೆ ಆಗಲ್ಲೇ ಹಂದಿ ಅಂತವನ? ಎದನಿಲ್. ಏನಂತ ಡಂಗ್ರ ಹೊಡೆದೆ? ಡಂಕ್ರ ಇವ ನನಗ್ ಗೊತ್ತಿಲ್ದಂಗ ಅದ್ಯಾವಾಗ ಡಂಕ್ರ ಹೊಡೆದಿಲ್ಲ ಮಗನ? ಹೇಳ, ಏನಂತ ಹೊಡೆದೆ? ಯಪ್ಪ, ಅದು ಬೆಳಗಾವಿಂದ ಕಲೆಕ್ಟರ್ ಸಾಹೇಬ್ ಬಂದಾಗ. ಏ, ಹಿಂಗೆ ಬರ ಮಗನ. ಡಂಗ್ರ ಹೊಡಿ ಮುಂದ ಹೆಂಗ ಒದರಿದಿ ಹಂಗ ಒದರ. ಯಪ್ಪ, ಅದು ಒದರ್ಲೇ ನೀ ಮೌನ. ಕೇಳ್ರಪ್ಪ, ಕೇಳ್ರಿ. ಬೆಳಗಾವಿಂದ ಕಲೆಕ್ಟರ್ ಸಾಹೇಬ್ ಬರ್ಲಿ, ಅವ್ರಪ್ಪ ಬರ್ಲಿ, ಅವರು ಸಾಮಾನು ಸಾಕ್ಸಾಕ ಯಾರು ಬಿಟ್ಟಿ ತಕಡಿ ಕೊಡಬಾರ್ದಂತ್ರಪ್ಪ. ಯಾರಾದ್ರೂ ಕೊಟ್ರ ಚಳವಳಿ ಮಂದಿ ಮಣಿಗೆ ಹೊಕ್ಕ ಮಗ್ಲಾನ ಮುರಿತಾರಂತ್ರಪ್ಪ. ಹೇಳಿದ್ರಿ ಕುಲಕರ್ಣ್ಯಾರ, ಹೆಂಗೈತಿ ಡಂಗ್ರ? ಹಿಂಗ ಡಂಗರ ಹೊಡಿಲಿಕ್ಕೆ ನಿನಗೆ ಯಾರು ಹೇಳಿದ್ರು? ದೊಡ್ಡ ಸೋಳ ಮಗನ. ಯಾರು ಹೇಳಿದ್ರ? ಹೇಳಲೇ ನೀ ಮೌನ. ಯಪ್ಪ, ನಿಮ್ ತಮ್ಮ ಹೋಯ್ತಾಯ್ತು.
ಮಂದಿ. ಈಗ ನಾ ಮನಸ್ಸು ಮಾಡಿದ್ರ ಬೇಕಾದ ಮಾಡ್ಬೋದು. ಊರ ಕುಲಕರ್ಣಿಕಿ ಮಾರ್ಕೋತ, ಬಡ್ಡಿ ವ್ಯವಹಾರ ಮಾಡ್ಕೋತ, ನೋಟ್ ಎಣಸ್ಕೋತ ಚೈನಿ ಒಳಗದಿರಿ ನೀವು. ನಾಳಿಂದ ನಾಳೆ ನಿಮ್ಮ ಕೈಗೆ ಭಿಕ್ಷಾ ಪಾತ್ರೆ ಬರುವಂಗ ಮಾಡ್ಬೋದು ನಾನು. ಆದ್ರೆ ನೀವು ಸರ್ಕಾರಿ ಮಂದಿ, ನೀವು ಹಿಂದೆ ಮಾಡಿದ್ದನ್ನು ನಾವು ಮುರಿಯುವುದಿಲ್ಲ. ನಿಮಗೊಂದು ಅವಕಾಶ ಕೊಡ್ತೀವಿ. ಇನ್ನು ಮುಂದೇನಾದ್ರೂ ಹಿಂಗಾದ್ರ ನಮಸ್ಕಾರ. ಪತ್ರ ಇರ್ತಾವ. ಕುಲಕರ್ಣಿಯವ್ರ ಮನ್ಯಾಗಿಲ್ಲ ಏನ್ರಿ? ಇಲ್ರಿಪ್ಪ, ಇನ್ನೇನು ಬರ್ಬೋದು. ಹೋಗು, ನೀ ಆಟ ಆಡ್ಕೊ ಹೋಗು. ಹಿತ್ತಲ್ದೊಳಗಿದ್ದೀರೇನು? ನವಲಗುಂದದಿಂದ ಶ್ರೀನಿವಾಸರಾಯರು ಪತ್ರ ಬರ್ದಾರ. ನಮ್ಮ ಭಾವಜಿಗೆ ಅವ್ರ ಮಗಳಿಗೆ ಜಾತಕ ಕೂಡಿ ಬಂದದಂತ. ಬಂದ್ರಿ? ನವಲಗುಂದಿಂದ ಶ್ರೀನಿವಾಸರಾಯರು ಪತ್ರ ಬರ್ದಾರ. ಏನಂತ? ಜಾತಕ ಕೂಡಿ ಬಂದಿದ್ದು ಅವ್ರಿಗೆ ಬಹಳ ಸಂತೋಷ ಆಗ್ಯದಂತ. ಚಲೋ ದಿನ ತಿಳಿಸಿದ್ರ ಮಗಳ ತೋರಿಸ್ಲಿಕ್ಕೆ ಮಣಿಗೆ ಕರ್ಕೊಂಡು ಬರ್ತಾರಂತ. ಯಾರಿಗೆ ತೋರಿಸ್ಲಿಕ್ಕೆ? ಅಯ್ಯೋ, ಹಿಂಗ್ಯಾಕೆ ಮಾತಾಡ್ಲಿಕ್ಕತ್ತೀರಿ? ನಮ್ಮ ಭಾವಜಿ ಸಲುವಾಗಿ. ಲಲಿತಾ, ಸ್ವಲ್ಪ ನೀರು ತರ್ತೀಯೇನು? ಯಾಕಾಗಿರಿ? ಏನಾತು? ಅವಮಾನ ಆತು ಲಲಿತಾ, ಅವಮಾನ ಆತು. ಅಯ್ಯೋ, ಇದೇನ್ ಹೇಳಿಕತ್ತೀರಿ ನೀವು? ಫೌಜ್ದಾರ್ ಬಂದಿದ್ದ. ನಮಗೊಂದ್ಯ ಚಳವಳಿ ಒಳಗೆ ಇದ್ದಿದ್ದು ಅವ್ರಿಗೆ ಸಂಪೂರ್ಣ ಮನವರಿಕೆ ಆಗ್ಯದ. ಹೌದಾ? ಏನಾರ ಮಾಡಿದ್ರೇನು? ಇಲ್ಲ, ಸುಮ್ಮನ ಮಾಪ್ ಮಾಡಿ ಬಿಟ್ಬಿಟ್ರು. ಮುಂದೇನಾದ್ರೂ ಹಿಂಗ ಆದ್ರ ಏನಾಗ್ತದೋ ಆ ಶ್ರೀಹರಿಗೆ ಗೊತ್ತು. ಎಷ್ಟು ಮರ್ಯಾದೆ ಇತ್ತು ನನಗ. ಊರು ಗೌಡ್ರಿಂದ ಹಿಡಿದು ಕಲೆಕ್ಟರ್ ತನ ಮಾಧವರಾವ್ ಕುಲಕರ್ಣಿ ಅಂದ್ರ ಅಷ್ಟು ಮರ್ಯಾದೆ ಕೊಡೋರು. ಆದ್ರೆ
ಒಬ್ಬ ಫೌಜ್ದಾರ ನನಗೆ ಎಚ್ಚರಿಕೆ ಕೊಟ್ಟು ಹೋದ. ನನ್ನ ಇಷ್ಟು ವರ್ಷದ ಪರಿಶ್ರಮ ಹೊಳ್ಯಾಗ ಹುಂಚಣ್ ತೊಳೆದಂಗಾತು. ಮುಂದೇನ್ ಮಾಡ್ಬೇಕೆನ್ನೋದು ತಿಳಿವಲ್ದಾಗ್ಯದ. ಅಯ್ಯ, ಹಿಂಗ್ ಯಾಕೆ ಮಾತಾಡ್ಲಿಕ್ಕತ್ತೀರಿ? ನಮ್ ಭಾವಜಿ ಎಂತವ್ರಂತ ನನಗ್ ಗೊತ್ತಿಲ್ಲೇನು? ಅವ್ರು ಬರ್ಲಿ, ತಿಳಿಸ್ ಹೇಳುನು. ನಮ್ ಮಾತಲ್ದ ಇನ್ ಯಾರ್ ಮಾತ್ ಕೇಳ್ತಿದಾರ ಅವ್ರು? ಅವ್ರಿಗೆ ನಾವಲ್ದ ಯಾರಿದ್ದಾರ? ಮತ್ ನಮಗ ಅವ್ರಲ್ದ ಇನ್ಯಾರಿದ್ದಾರ? ಎನ್ನುವುದು ಎಲ್ಲ ಕರೆಯದ. ಆದ್ರ ಚಳವಳಿ ಗುಂಗಿಗೆ ಬಿದ್ದ ಮನುಷ್ಯ ಯಾರ ಮಾತು ಕೇಳೋದಿಲ್ಲ. ಎಷ್ಟು ಮಣಿತನಗಳು ಹೇಳಿ ಹೆಸರಿಲ್ಲಂಗಾದವು. ನಮ್ಮ ತಂದೆ ವತನ್ದಾರ್ ಗೋಪಾಲರಾವ್ ಕುಲಕರ್ಣಿ ಅವರ ಮಣಿತನ, ಈ ಮಾಧವರಾವ್ ಕುಲಕರ್ಣಿ ಅವರ ಮಣಿತನ ಅಳದು ಹೋದ್ರ ಹಿಂಗ್ ಯಾಕೆ ಅಪಶಕ ನುಡಿಲಿಕತ್ತೀರಿ? ಒಳೆ ತನ್ರಿ. ಸುಬಾಣಿ, ಸಂಜೆ ಮುಂದೆ ಸಿಗೋಣ. ಯಾಕ್ರಿ ವೈನಿ, ಏನಾತು? ಏನಾತು? ಯಾಕೆ ನೋಡ್ಲಿಕ್ಕತ್ತೀರಿ? ಭಾವ್ಜಿ, ನೀವು ಆ ಚಳುವಳಿ ಅದೆಲ್ಲ ಬ್ಯಾಡ. ನಾನ ಹೇಳ್ತೇನೆ. ಇಲ್ಲಿ ನೋಡ್ಕೊಂಡ್ಯಾ, ಈಗಿದು ನಮ್ಮ ಮನೆತನದ ಅಳಿವು ಉಳಿವಿನ ಪ್ರಶ್ನೆ. ಅಳಿಸೋದು ನಿನ್ನ ಕೈಯಾಗದ, ಉಳಿಸೋದು ನಿನ್ನ ಕೈಯಾಗದ. ಈಗ ಅಂತದ್ ಏನಾಗ್ಯದ? ಆಗುದೇನು? ನೀವು ಚಳುವಳಿಯೊಳಗಿದ್ದು ಫೌಜ್ದಾರ್ಗ ಗೊತ್ತಾಗ್ಯದಂತ. ಈ ವಿಷಯ ನನಗ್ ಮೊದ್ಲ ಗೊತ್ತದ. ಅದಕ್ಕೆ ನೀವ್ಯಾಕೆ ಹಿಂಗ ಆಡ್ಲಿಕ್ಕತ್ತೀರಿ? ನಾವ್ ಯಾಕೆ ಹಿಂಗ್ ಮಾಡ್ಲಿಕ್ಕತ್ತೇವೆ ಅನ್ನೋದು ನಿನಗೂ ಮದುವೆ ಆಗಿ ಮಕ್ಕಳಿದ್ದಿದ್ರ ತಿಳಿತಿತ್ತು. ಗೂಳಿ ಎಲ್ಲಿ ಹೋದ್ರೇನು, ಎಲ್ಲಿ ಬಂದ್ರೇನು, ಹಂಗಾಗ್ಯದ ನಿನ್ನ ಬಾಳವು. ಇಲ್ಲಿ ನೋಡ್ಕೊಂಡ್ಯ, ನಿನ್ನ ಮುಂದ ಈಗ ಎರಡು ದಾರಿ ಅವ. ಒಂದು, ನೀ ಮದುವೆ ಆಗಿ ಈ ಮನೆತನ ನಡ್ಸ್ಕೊಂಡು ಹೋಗ್ಬೇಕು. ಇನ್ನೊಂದು, ಅದು ನಿನಗ ಗೊತ್ತದ. ಭಾವ್ಜಿ, ನೀವು ಸುಮ್ಮನೆ ಮನೆಯೊಳಗೆ ಉಳ್ಕೊಂಡು ಬಿಡ್ರಿ ಭಾವ್ಜಿ.
ಸ್ವಾತಂತ್ರ್ಯ ಇಲ್ದ ದೇಶ ಉಳಿಲಾರ್ದ ಮನೆತನ ಉಳಿತಾವೇನು? ಸ್ವಾತಂತ್ರ್ಯ ಇಲ್ಲದ ದೇಶದೊಳಗೆ ಮಣಿತನ ತಗೊಂಡು ನಾ ಏನು ಮಾಡಲಿ? ಯಾವುದು ಅವಮಾನ ಯಾವುದು ಬಹುಮಾನ ಅಂತ ನಮ್ಮಣ್ಣಗ ಹೆಂಗೆ ತಿಳಿಸಿ ಹೇಳುವುದು? ಈ ಸರ್ಕಾರದಿಂದ ತಗೊಳ್ಳೋ ಬಹುಮಾನ ಅವಮಾನ ಅಂತ ಅವ್ನಿಗೆ ಯಾಕೆ ಅನಿಸ್ವಲ್ತು? ತಿಳಿಲಾರ್ದವ್ರಿಗೆ ತಿಳಿಸಿ ಹೇಳ್ಬೋದು, ಆದ್ರ ತಿಳಿದವರು ಹಿಂಗ್ ಮಾಡಿದ್ರ ಯಾರಿಗೆ ಹೇಳುದು? ಗೋವಿಂದ, ನೀ ಬ್ಯಾಸರ ಮಾಡ್ಕೋಬೇಡ. ಬ್ಯಾಸರ ಅದು ನನಗ ಹೌದು, ನನಗ ಬ್ಯಾಸರ ಆಗಿದ್ದು ಖರೆ. ಅದು ಎದಕ್ ಗೊತ್ತೇನು? ಈ ಗುಲಾಮ್ಗಿರಿ ಅಂದ್ರೇನು, ಸ್ವಾತಂತ್ರ್ಯ ಅಂದ್ರೇನು, ಮಹಾತ್ಮರ ಅಂದ್ರೇನು, ಇವು ನಮಗ್ ತಿಳಿದಂಗ ನಮ್ಮ ಅಣ್ಣಗ ಯಾಕೆ ತಿಳಿಲಿಲ್ಲ ಅನ್ನೋದ ಬ್ಯಾಸರ. ಇಲ್ ಗೋವಿಂದ, ತಡ ಆದಿತ್ತು. ಈ ನೆಲದಾಗ ಹುಟ್ಟಿದ ಎಲ್ಲರಿಗೂ ಇಂದಲ್ಲ ನಾಳೆ ಮಹಾತ್ಮರು ಅರ್ಥ ಆಗ್ಯಾರ. ಮಹಾತ್ಮರು ಉಳಿದವ್ರಂಗ ಅಂಗ್ರೇಜಿ ಮಂದಿ ಚಾಕ್ರಿ ಮಾಡಿದ್ರ ಸುಖದ ಸುಪ್ಪತ್ತಿಗೆ ಒಳಗ ತೇಲಾಡ್ತಿದ್ರು, ಅರಮನೆ ಒಳಗ ಬದುಕ್ಬಿಡ್ತಿದ್ರು ಮಹಾತ್ಮ. ಅವ್ರಿಗೆ ಯಾಕೆ ಬೇಕಾಗಿತ್ತು ಈ ಉಪವಾಸ, ವನವಾಸ, ಸತ್ಯಾಗ್ರಹ? ಇಂಥ ನೆಲ ಅಂದ್ರ ಹಡದ ತಾಯಿ ಇದ್ದ, ಹಡದವನ್ ಕೂಡಿರೋ ಕರುಳಿನ ಸಂಬಂಧ ಈ ನೆಲದ ಕೂಡಿರ್ತದ. ಈ ಮಂದಿಗೆ ಕಳ್ಳು ಸತ್ತ ಹೋಗ್ಯಾವೇನು? ಮನಿ ಕಡೆ ಹೋಗಿದ್ದಿ? ಹೋಗಿದ್ನಿ. ವೈನಿಯವರು ಬಹಳ ತ್ರಾಸ ಮಾಡ್ಕೊಂಡಾರ. ಗೋವಿಂದ ಬಾವುಜಿ ಮನಿ ಬಿಟ್ಟ ಹೋಗಿದ್ದು ನನ್ನ ಮೈಯಾನ ಕಸುನ ಹೋದಂಗಾಗ್ಯದ ಅಂದ್ರು. ಅಡಿಗೆ ಕಟ್ತೇನಿ ತಗೊಂಡು ಹೋಗ್ರಿ ಅಂದ್ರು. ಕುಲಕರ್ಣಿಯರು ಬಂದ್ಗಿಂದಾರ ಅಂತೇಳಿ ನಾ ಅವಸರ ಮಾಡಿದ್ದಕ್ಕ ಇದನ್ನ ಕಟ್ಟಿಕೊಟ್ಟು ಇಂದು ಸೋಲು ನಾಳೆ ಗೆಲುವು ಇರುಳಲು ರೇವ ದೀಪ ಸಾಲು ಮರೆಯಲೊಂದು ತಾಯ ಕರುಳು ಮರುಗುತ್ತಿರುವುದು ಹಗಲು ಇರುಳು. ಗೋವಿಂದ, ಯಾಕೋ ಏನಾಯ್ತು? ಏನಿಲ್ಲ. ಹಿಡಿ ಸುಮನಿ, ಹಿಡಿ ರುದ್ರ, ಹಿಡಿ ಮಲ್ಲ. ತೋರಿ. ಗೋವಿಂದ, ಸುಬಾನಿ, ಮಹಾತ್ಮರು ಮುಂಬೈದಾಗ ಸಭಾ ಮಾಡಿದ್ರಂತ. ಈ ಅಂಗ್ರೇಜಿ ಮಂದಿ ದೇಶ ಬಿಡಬೇಕು, ಇಲ್ಲ ನಾವೆಲ್ಲ ಸಾಯ್ಬೇಕು. ಇವು ಎರಡರೊಳಗೆ ಒಂದನ್ನ ಆರಿಸ್ಕೋರಿ ಅಂದ್ರಂತ. ಮತ್ತು ಈ ಅಂಗ್ರೇಜಿ ಮಂದಿ ವಿರುದ್ಧ ಇನ್ನ ಹೋರಾಟ ನಿಲ್ಲಿಸಬಾರ್ದು ಅಂದ್ರಂತ. ಹೋರಾಟ ಅಂತ ಹೇಳಿ ಯಾರು ಹಿಂಸಾ ಮಾಡಬಾರ್ದು, ಮತ್ತು ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ಅಂದ್ರಂತ. ಈ ಅಂಗ್ರೇಜಿ ಸರ್ಕಾರ ಸಿಕ್ಕಲ್ಲೇ ಕಾಂಗ್ರೆಸ್ ಮಂದಿನ ಹೇಳಲ್ದ ಕೇಳಲ್ದ ಜೈಲಿ ಹಾಕಾಕತೈತಿ. ಇನ್ನ ಹೆಂಗ ಶಾಂತ ರೀತಿಯಿಂದ ಚಳವಳಿ ನಡೆದಿತ್ತು? ಗೋವಿಂದ, ನಮ್ಮ ಮಂದಿ ಹೆದರ್ಕೊಂಡಂಗೆ ಕಾಣ್ತೈತಿ. ನೋಡ, ಯಾರು ಬಂದೇ ಇಲ್ಲ. ಅವರಿಗೆ ಬರಬೇಡ್ರಿ ಅಂತ ನಾನ ಹೇಳೇನಿ. ನೀ ಹೇಳಿದಿ? ಯಾಕೆ? ನಿನ್ನೆ ಫೌಜ್ದಾರ ಊರಿಗೆ ಬಂದು ಅಣ್ಣನ ಬೈದಿದ್ದು ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಹೆದರ್ಕೊಂಡಾರ ಅಂತ ಆ ಫೌಜ್ದಾರ ಮತ್ತು ಊರ್ ಮಂದಿ ತಿಳ್ಕೋಬೇಕು. ನಾವು ಹೆದರ್ಕೊಂಡವ್ರಂಗ ಉಳ್ಕೋಬೇಕು. ಹಂಗಂತ ನಾನ ಎಲ್ಲರಿಗೂ ಹೇಳೇನಿ. ಅದಕ್ಕೆ ಯಾರು ಇತ್ತಾಗ ಬಂದಿಲ್ಲ. ಊರ
ಆಗ್ಯದ ಅಂತ ಪೊಲೀಸರು ಬ್ಯಾರೆ ಕಡೆ ಲಕ್ಷ್ಯ ವಹಿಸ್ಬೇಕು. ಆಗ ಹೊತ್ತು ನೋಡಿ ಹೊಡೆತ ಹಾಕ್ಬೇಕು. ಮತ್ತ ಇದನ್ನೆಲ್ಲ ಹೆಂಗ್ ಮಾಡೋಣಂತಿ? ಲಕ್ಷ್ಯ ಕೊಟ್ಟು ಕೇಳ್ರಿ. ನಾವು 3-4 ಗುಂಪಾಗಿ ಕೆಲಸ ಮಾಡಬೇಕು. ಮರು ಸೋಮವಾರ ಬಿಟ್ಟಿ ಚಕಡಿಗಳು ಬೆಳಗಾವ್ ಹೊಕ್ಕವ. ಅದ್ರಾಗ ರೊಕ್ಕ ರೂಪಾಯಿ, ಸರ್ಕಾರಿ ಕಾಗದ ಪತ್ರಗಳು ಮತ್ತ ಅಂಗ್ರೇಜಿ ಮಂದಿಗೆ ಬೇಕಾದ ತುಟ್ಟಿ ಸಾಮಾನುಗಳು ಇರ್ತಾವ. ಸುಬಾನಿ, ನೀವೊಂದು 15 ಮಂದಿ ತಗೊಂಡ ಆ ಬಿಟ್ಟಿ ಚಕಡಿಗಳನ್ನ ಲೂಟಿ ಮಾಡ್ಬೇಕು. ನಾನು ಒಂದು 10-15 ಮಂದಿ ತಗೊಂಡ ಚಾವಡಿಗೆ ಬೆಂಕಿ ಹಚ್ತಾನಿ. ನೀವು ಅಲ್ಲಿಂದ ಅಗಸಿಗೆ ಬರ್ರಿ, ನಾವು ಅಲ್ಲೇ ಬಂದು ಕೂಡ್ತೇವಿ. ಮೊದಲ ಗೌಡ್ರ ಮನಿ ಲೂಟಿ ಮಾಡೋನು, ಆಮ್ಯಾಗ ಕುಲಕರ್ಣಿಯವ್ರ ಮನಿ. ಮೈ ಮೇಲೆ ಹತ್ರ ಆಯ್ತೋ ಇಲ್ಲ ನಿನಗ? ನಿನ್ನ ಮನಿ ನೀನ ಲೂಟಿ ಮಾಡವ? ಯಾವ ಮನಿ ಸುಬಾನಿ? ನನ್ನ ಮನಿ ಯಾವ್ದಂತ ಗೊತ್ತಿಲ್ಲ ನಿನಗ? ಮಹಾತ್ಮರು ಬೆನ್ನು ಬಿದ್ದವ್ರು ನಾವು. ಮಣಿ ಅಂತ ಮಣಿ. ಮಹಾತ್ಮರು ಮಣಿ ತಮ್ಮಷ್ಟಕ್ಕೆ ತಾವ ಉಳ್ಕೊಂಡ್ಬಿಟ್ಟಿದ್ರ ಈ ಅಂಗ್ರೇಜಿ ಮಂದಿ ಈ ದೇಶನ ನುಂಗಿ ನೀರು ಕುಡಿದು ಹಳೆ ಮಾತಾಗಿರ್ತಿತ್ತು. ಆಗ ನಾನಾದ್ರೂ ಎಲ್ಲಿರ್ತಿದ್ನಿ, ನೀವಾದ್ರೂ ಎಲ್ಲಿರ್ತಿದ್ರಿ? ಆದ್ರೂ ಗೋವಿಂದ ಸುಬಾನಿ, ಸೋಮವಾರ ನಾ ಹೇಳಿದ ಕೆಲಸ ಆಗಬೇಕು. ಇಲ್ಲ ಅಂದ್ರ ನನ್ನ ಬೆಂಕಿಯಾಗಿಡ್ಬೇಕು. ಕುಲಕರ್ಣಿ ಗೋವಿಂದರಾಯನ ಮತ್ತ ಅವನ್ ಕೂಡಿರೋ ಚಳವಳಿ ಮಂದಿನ ಹಿಡಿದು ಕೊಟ್ರ ಸರ್ಕಾರ 8 ಕೂರ್ಗಿ ಭೂಮಿ ಕೊಡ್ತಾರಂತ್ರಪ್ಪೋ. ಕೇಳ್ರಪ್ಪೋ ಕೇಳ್ರಿ. ನಮ್ಮ ಬೆರಳು ನಮ್ಮ ಕಣ್ಣನ್ನ ಚುಚ್ಚುತ್ತು ಅಂತಾರಲ್ಲ, ಹಂಗಾತ ಕುಲಕರ್ಣ್ಯಾರ ನಿಮ್ಮ ಪರಿಸ್ಥಿತಿ. ಇದಕ್ಕಿಂತ ಮೊದಲು ನೀವು ಅಧಿಕೃತವಾಗಿ ಬರೆದು ಕೊಡ್ತಿದ್ರು. ಸುಮ್ಮ ನಿಮ್ಮ ತಮ್ಮ ಚಳುವಳಿ ಒಳಗಿರೋದನ್ನ ಹೇಳಿದ್ರು. ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸಾಹೇಬ್ರ, ಹಂಗಾರ ಮಾಡಿ ನಮ್ಗೆ ಗೋವಿಂದಗ ಮಾಫಿ ಕೊಡಿಸ್ಲಿಕ್ಕೆ ಆಗೋದಿಲ್ಲೇನ್ರಿ? ಏನಂತ ಮಾತಾಡ್ತೀರಿ ರಾಯ್ರ? ಏನಂತ ಮಾತಾಡ್ತೀರಿ? ಅವ ಏನೇನು ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಸೇರ್ಬೇಕಾದ ರೊಕ್ಕ ಲೂಟಿ ಆತು, ಚಾವಡಿಯಾಗಿನ ಕಾಗದ ಪತ್ರ ಸುಟ್ಟಿದ್ದಾತು. ಗೌಡ್ರ ಮನಿ ಜಳಜಳ ಆತು, ಕುಲಕರ್ಣ್ಯಾರ ಮನ್ಯಾಗ ತಲೆ ಕೈ ಹೊತ್ತು ಕುಂಡ್ರದ. ಇಷ್ಟೆಲ್ಲ ಅನಾಹುತ ಮಾಡಿದವ್ರನ್ನ ಉಳಿಸುವುದು ಸಾಧ್ಯದ ಮಾತು. ಆ ಮಕ್ಕಳು ಉಳಿಸು ಮಾತು ಬಿಡ್ರಿ, ಅವ್ರನ್ನೆಲ್ಲ ಹಿಡಿದು ಕೊಟ್ಟ ನೀವು ಉಳ್ಕೋರಿ. ಲಲಿತಾ,
ತಾಯಿ, ಮಣಿ ಎಂಬುದು ಸ್ಮಶಾನ ಆದಂಗಾಗ್ಯದ. ಎಲ್ಲ ಸರಿ ಹೋಗ್ತದ, ನೀ ಸಮಾಧಾನಲೇ ಇರು. ಹೆಂಗಾರ ಮಾಡಿ ನಮ್ಮ ಭಾವಜಿನ ಉಳಿಸ್ಕೊರಿ. ತಲೆಗಿಲಿ ಕಟ್ಟದ ನಿಂದು. ಇಷ್ಟೆಲ್ಲ ಅವಾಂತರಕ್ಕ ಅವನ ಕಾರಣ. ಇನ್ನ ಅವನ ನಾವು ಉಳಿಸ್ಬೇಕು. ನಾವು ಸುಮ್ಮನಿದ್ರು ಸರ್ಕಾರ ಸುಮ್ಮನೆ ಇರ್ತದ? ಸಾಹೇಬ್ರ, ನಿಮ್ ಕೆಲಸ ನೀವು ಮಾಡ್ರಿ, ಇದ್ರಾಗ ನಂದೇನು ತಕರಾರಿಲ್ಲ. ಇದು ಈಗ ನಾವು ಮಾಡೋ ಕೆಲಸ ಅಲ್ಲ ಕುಲಕರ್ಣ್ಯಾರ. ಮಾಡುವುದೇನಿದ್ರು ನೀವ ಮಾಡ್ಬೇಕು. ಇದ್ರ ಒಳಗ ನಾ ಏನ್ ಮಾಡ್ಲಿಕ್ಕೆ ಶಕ್ಯದ? ನೀವ ಮಾಡ್ಬೇಕು. ಆಗುದಿಲ್ಲ ಅನ್ನೋ ಮಾತ ತೆಗಿಬೇಡ್ರಿ ಬಾಯಿಂದ. ಗೋವಿಂದರಾಯನ ಅಣ್ಣ ಕುಲಕರ್ಣಿ ಮಾಧವರಾಯನು ಈ ಪ್ರಕರಣದೊಳಗೆ ಶಾಮೀಲ್ ಅದಾನಂತ ಹೇಳಿ ಮಾಮಲೆದಾರರಿಗೆ ನಾವೊಂದು ಮಾತು ಹೇಳಿದ್ರ ಲಲಿತಾ, ಏನು ಆಗುದಿಲ್ಲ, ನೀ ಸುಮ್ಮನಿರು. ನಿಮ್ಮ ಶ್ರೀಮತಿಯವರಿಗೆ ನಾ ಹೇಳಿದ್ದ ಅರ್ಥ ಆಯ್ತು. ನಿಮ್ ತಮ್ಮ ನಮ್ ಕೈಗೆ ಸಿಗ್ಬೇಕಂದ್ರ ನೀವ ಮುಂದಾಗಿ ನಿಲ್ಲಬೇಕು. ಅವನ್ನ ಹಿಡಿದು ಕೊಡಬೇಕು. ತಿಂಗಳ ಒಳಗಾಗಿ ಈ ಪ್ರಕರಣ ಮುಗಿಬೇಕು. ಇಲ್ಲ ಅಂದ್ರ ಮಕ್ಕಳು ತಂದೆ ಆಸರೆ ಇಲ್ಲದ ಬೆಳಿಬಾರ್ದು ಕುಲಕರ್ಣ್ಯಾರ. ಲಲಿತಾ, ಏನು ಆಗುದಿಲ್ಲ, ನೀ ಸುಮ್ಮನೆ ಇರು. ಕುಲಕರ್ಣ್ಯಾರ, ಮೊದಲ ನೀವಿಬ್ರು ಅಣ್ಣ ತಮ್ಮ ಒಂದಾಗ್ರಿ. ಮುಂದ ಸಾಧ್ಯದ ಮಾತು ರಾಯರ. ನೆಲ ಮುಗಿಲು ಒಂದಾಗೋದು ಹೆಂಗ ಸಾಧ್ಯ? ಏನಿಲ್ಲ ಅಂದ್ರು ಧರ್ಮ ಕರ್ಮ ಅಂತದ. ಆ ಕಾರಣಕ್ಕಾದ್ರೂ ಗೋವಿಂದರಾಯರನ್ನ ಉಳಿಸ್ಕೋರಿ. ನಾವೇನು ಬರ್ತೀವಿ. ನಡೀರಿ. ಹೆಂಗದಾವ್ ನೋಡ್ ಗೋವಿಂದ, ಅಂಗ್ರೇಜಿ ದಂಡನ ಮೈಲಿಗಟ್ಲೆ ದೂರದಿಂದ ಮುಗಿಸಬಹುದು. ಇವನ್ನ ನಮ್ಮ ಮಂದಿನ ತಯಾರು ಮಾಡ್ಯಾರಂದ್ರ ನನಗೆ ನಂಬಕ್ ಆಗೋಲ್ತು. ಕಮ್ಮಾರ್ನಾಗ್ಯ ಅವ್ರ ತಮ್ಮ ಗಂಗ್ಯಾ ಇವ್ರಿಬ್ರು ಅಸ್ನಾರಿ ಮಕ್ಕಳಲ್ಲ. ನೋಡ ಹೆಂಗ ತಯಾರು ಮಾಡ್ಯಾರ. ಪೊಲೀಸರ ಕೈಯಾನ ಬಂದೂಕು ಪಿಸ್ತೂಲು ಇವ್ ಕುರ್ಮುಂದ್ ಎಲ್ಲಿ ಹತ್ಬೇಕು? ಅಲ್ಲ,
ಹರಿ ಹೆಂಗಿದ್ದಾರ? ನಿಮಗ ಈ ಜಾಗ ಹೆಂಗ್ ಗೊತ್ತಾತು? ಒರವಿಕೊಳ್ಳದ ಮುಂದ ಕಾಲ್ದಾರಿ ಅದಲ್ಲ, ಅಲ್ಲಿ ತನ ಬಂದೆ. ಈ ಹುಡುಗ ಅಲ್ಲೆಲ್ಲೋ ಅಡಿಗೆ ಕುಂತಿದ್ದು ಕಾಣ್ತದ, ಕರ್ಕೊಂಡು ಬಂದ. ಕ್ಷಮಾ ಮಾಡ್ರಿ ಕುಲಕರ್ಣಾರ, ನಿಮ್ಮ ಮನೆ ಲೂಟಿ ಮಾಡೋ ಪ್ರಸಂಗ ಬಂತು. ನಮಗ ನೀವು ಮಾಡೋ ಕುಲಕರ್ಣಿಕಿ ಮ್ಯಾಲ ತಕರಾರು ಐತಿ ಹೊರತಾಗಿ ನಿಮ್ಮ ಮ್ಯಾಲಲ್ಲ. ಏನು ಮಾಡೋದು, ಅಂಗ್ರೇಜಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾಗಿತ್ತು, ಹಿಂಗಾಗಿ ಅನಿವಾರ್ಯ ಆಯ್ತು. ನೀನು ಕೂಡ ಒಂಚೂರು ಮಾತಾಡ್ತಿತ್ತು ಗೋವಿಂದ. ನೀವು ನನ್ನ ಗೋವಿಂದ ಅಂತ ಕರೆದ್ರಿ? ಇಲ್ಲ ದಾದ, ನೀವು ನನ್ನ ಗೊಂದ್ಯ ಅಂತ ಕರೀದ ಸರಿ. ಇಲ್ಲಪ್ಪ, ಈಗ ನೀನು ಚಳವಳಿ ನೇತಾರ ಗೋವಿಂದರಾವ್ ಕುಲಕರ್ಣಿ, ನಾನು ಕುಲಕರ್ಣಿ ಮಾಧವರಾಯ. ದಾದಾ, ನಾನು ನಿಮ್ ತಮ್ಮ ಗೊಂದ್ಯ. ನಮ್ಮ ದಾರಿ ಬ್ಯಾರೆ ಬ್ಯಾರೆ ಅದು ಒಂದು ಮಾತ್ರಕ್ಕ ಸಂಬಂಧ ಬ್ಯಾರೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯದ? ಎಲ್ಲ ಸಾಧ್ಯ ಅದನೋ ಗೋವಿಂದ. ಊರಾಗ ನಾವು ಬಾಳೆ ಮಾಡಿದ ರೀತಿ ಹೆಂಗಿತ್ತು ಅಂದ್ರ, ನಾವಾತು ನಮ್ಮ ಬಾಳೆ ಆತು ಹಂಗಿತ್ತು. ಅಪ್ಪನ ವತನದಾರಿಕೆ ಏನೇನೋ ಆಗಿ ಹಾಳಾಗೋಗಿ ಅಪ್ಪ ಎದೆ ಹೊಡ್ಕೊಂಡು ತೀರ್ ಹೋದಾಗ ನಿನಗಿನ್ನೂ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಅಂದ ಅಪ್ಪ ತೀರ್ ಹೋದಿನ ಅವ್ವ ಹಾಸ್ಗಿಡ್ದಾಕಿ ಆಕಿನು ಅಪ್ಪನ ಕೂಡ ಸೇರ್ಕೊಂಡ್ಲು. ಮದುವೆಯಾಗಿ ಲಲಿತಾ ಮನೆಗೆ ಬರುತ್ತಾನ. ನನ್ನ ಪರಿಸ್ಥಿತಿ ಶ್ರೀಹರಿಗೆ ಪ್ರೀತಿ ಅನ್ನೋಂಗಿತ್ತು. ನೀನು ಸಾಲಿ ಕಲಿತು ದೊಡ್ಡ ಮಾಮಲೆದಾರಾಗಿ ಊರಿಗೆ ಬರ್ಲಿ ಅಂತ ನಾವು ನಿನ್ನ ಕಲಿಯಾಕಂತ ಬೆಳಗಾವಿಗೆ ಸಾಲಿ ಕಳಿಸಿದೀವಿ. ಆದ್ರೆ ನೀನು ಗಾಂಧಿನ ತಲೆ ತುಂಬಿಕೊಂಡ ಊರಿಗೆ ಬಂದಿ. ಆತಲ್ಲ, ಗಾಂಧಿ ಕೊಟ್ಟ ನೋಡು ನಿನಗ ಈ ಚಲೋ ಜಾಗನ. ನಿಮಗ ಬದುಕು ಬಾಳೆ ಅರ್ಥ ಆದಂಗ ಈ ದೇಶ ಸ್ವತಂತ್ರ ಮಹಾತ್ಮರು ಇವೆಲ್ಲ ಯಾಕೆ ಅರ್ಥ ಆಗ್ಲಿಲ್ಲ ದಾದಾ? ಗೋವಿಂದ, ನಾನು ನೆಲ ನೋಡ್ಕೊಂತ ನೆಲ ಹಿಡಿದು ಬದುಕಬೇಕು ಅಂತೇನೆ. ಆದ್ರೆ ನೀನು ಮುಗಿಲಾಕ ಮಿಂಚಬೇಕಂತಿ. ನೆಲ ನೋಡ್ಕೊಂತ ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸಿ ಬದುಕಾಕ ನನಗೆ ಸಾಧ್ಯ ಇಲ್ಲದ ಮಾತು ದಾದಾ. ನೆಲ ನಮ್ಮನ್ನ ನುಂಗ್ಲಾರ್ದ ಬಿಡುದಿಲ್ಲ. ಮುಗಿಲಾಗಿನ ಮಿಂಚು ಖಾಯಂ ಉಳಿಯುವುದಿಲ್ಲ. ಈ ಚರ್ಚೆ ಹಳೆದಾಗ ನನಗೆ ಯಾಕೋ ಸರಿ ಕಾಣವಲ್ದು. ಹೇಳ್ರಿ ದಾದಾ, ಯಾಕೆ ಬಂದ್ರಿ? ಇದ ನೋಡು, ನನಗೂ ನಿನಗೂ ಇರೋ ವ್ಯತ್ಯಾಸ. ನಿನಗ ದೇಶ, ಸ್ವಾತಂತ್ರ್ಯ, ಚಳವಳಿ ಎಲ್ಲಾನು ಬೇಕಾಗ್ಯಾವ. ಆದ್ರ ಹಡದ ತಂದೆ ಶ್ರಾದ್ದ ಮರ್ತ ಹೋಗ್ಯದ. ಹಂಗ್ಯಾಕಂತೀರಿ ದಾದಾ?
ನನಗ ಎಲ್ಲ ನೆನಪದ. ನೆನಪಿದ್ರ ನಾ ನಿನಗ ಇನ್ನು ಏನು ಹೇಳೋದು ಜರೂರತ್ತಿಲ್ಲ. ಬರೋದು ಬಿಡೋದು ನಿನಗ ಸೇರಿದ್ದು. ತಡ್ರಿ ಕುಲ್ಕರ್ಣಿ ಅವ್ರೆ, ತಡ್ರಿ. ತಂದೆಯವ್ರ ಶ್ರಾದ್ದ ಎಂದೈತಿ? ಮರು ಸೋಮವಾರ ಏಕಾದಶಿ ಅಂದ್ರ ಅದರ ಮರುದಿನ ಮಂಗಳವಾರ. ಹೋಗಿ ಬಾ ಹಂಗಾರ. ನಿನಗೆ ನೆನಪಿರ್ಲಿ, ನಾವೆಲ್ಲ ನಿನ್ನ ಕಾವಲಕ್ಕಿರ್ತೇವಿ. ದೂರದಿಂದ ಯಾಕಾಗವಲ್ದು, ನೆಲ ಮುಗಿಲು ಒಂದಾದಂಗೆ ಕಾಣಲಿ. ಬರ್ತಾನೆ, ನಾ ಹೇಳಿ ಬಂದೇನಿ. ಭಾವ್ಜಿ ಬಂದ್ರಿ, ಚಲೋ ಆತು. ಅಯ್ಯ ಭಾವ್ಜಿ, ಇದ್ನ್ಯಾಕ್ ತಂದ್ರಿ? ಇದಕ್ಕೆ ಯಾಕೆ ಹೆದರ್ತೀರಿ ವೈನಿ? ಗೋವಿಂದ ಹೋಗು, ಮೊದಲ ಸ್ನಾನ ಮುಗಿಸಿ ಮಡಿ ಉಟ್ಕೊಂಬರ ಹೋಗು. ಮಾಡಬಾರ್ದಿತ್ತದ ನೀವು ಹೇಳಿದ್ರ ನನ್ನ ರುಂಡಾನ ತೆಗೆದ ನಿಮ್ಮ ಪಾದದ ಮೇಲೆ ಇಡ್ತಿದ್ದೆ.
ಹಿಂಗೆ ಯಾಕೆ ಮಾಡಿದ್ರಿ ದಾದಾ? ನುಡಿಲಿಕತ್ತೀರಿ ಒಳತನ್ರಿ. बोलो भारत माता की ಜೈ. ಕ್ಕಿಂತ ಮೊದಲ ಆದಂಥ ಈ ತ್ಯಾಗ ಬಲಿದಾನದ ಒಂದು ಕಥೆಯನ್ನು ಮತ್ತೊಮ್ಮೆ ಕಟ್ಟಿ ನಮಗೆಲ್ಲ ತೋರಿಸಿ ಯುವ ಪೀಳಿಗೆಗೆ ತೋರಿಸ್ಬೇಕು. ನಾವು ಇದನ್ನು ಎಷ್ಟು ಜನ ಈ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಕುಟುಂಬ ನಮ್ಮ ನಾಡನ್ನು ಬಿಟ್ಟು ತಮ್ಮ ಬಲಿದಾನ ಕೊಟ್ಟಿದ್ದಾರೆ. ಎಷ್ಟೋ ಜನ ಮನೆ ಮಠ ಬಿಟ್ಟು ರಾತ್ರಿ ಹಗಲಿ ಓಡಾಡಿ ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಇದನ್ನು ನಮ್ಮ ತಂದೆಯವರಿಂದ ಕೇಳಿ ತಿಳ್ಕೊಂಡಿದ್ದೆ. ನಾವು ಹುಟ್ಟೋದಕ್ಕಿಂತ ಮೊದಲಾದಂಥ ವಿಷಯ. ಆದರೆ ನಮ್ಮ ತಂದೆಯವರು ನಮಗೆ ಅದನ್ನೆಲ್ಲ ತಿಳಿಸಿ ಹೇಳ್ತಾಯಿದ್ರು. ಇದೇ ಹನುಮಂತಗಢ ಡಾಕ್ಟರ್ ದವಾಖಾನೆ ಬಾಜುಕ ಅಲ್ಲಿ ಪೊಲೀಸರು ಹಿಡ್ಕೊಂಡು ಬಂದಂಥ ಸ್ವಾತಂತ್ರ್ಯ ಯೋಧರಿಗೆ ಬೂಟುಗಾಲಿ ಒದ್ದು ಬಡಿದು ಲಾಠಿಯಿಂದ ಹೊಡೆದು ಮಾಡಿದಾಗ ಬೆಳಗ್ಗೆ ಎದ್ದು ನಮ್ಮ ತಂದೆಯವರು ಆಗ ಆ ದನದ ದವಾಖಾನೆಯಲ್ಲಿ ಕಂಪೌಂಡ್ರ್ ಇದ್ದರು. ಅವ್ರಿಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತಿದ್ರು. ಅವರು ನಳ್ಳುವುದು, ಅವ್ರು ಹೊಡೆತದ್ದಕ್ಕೆ ಅವರು ಅನುಭವಿಸುವಂಥ ನೋವುಗಳನ್ನು ಅವ್ರು ನಮಗೆ ಎಳೆ ಎಳೆಯಾಗಿ ತೋರಿಸಿಕೊಟ್ಟಿದ್ರು. ಇದನ್ನು ಮತ್ತೊಮ್ಮೆ ಕಟ್ಟಿ ಕೊಟ್ಟದ್ದಕ್ಕಾಗಿ ಈ ಮುದಾಫಾಗು ತಂಡದವರಿಗೆ ನಮ್ಮೆಲ್ಲರ ಪರವಾಗಿ ಇದು ಬಹಳ ಕಷ್ಟದಿಂದ ಬಂದ ಸ್ವಾತಂತ್ರ್ಯ.
ಅದಕ್ಕಾಗಿ ಇದನ್ನು ನಾವು ಉಳಿಸಿ ನಮ್ಮ ದೇಶವನ್ನು ಮುಂದೆ ತರೋಣ ಅಂತ ಮತ್ತೊಮ್ಮೆ ನಾವು ಪ್ರತಿಜ್ಞೆ ಮಾಡೋಣ. ನಮಸ್ಕಾರ. ಯರು ಪಾಟೀಲ್ರು ಮಾತಾಡೋದಕ್ಕಿಂತ ಮುಂಚೆ ಹೇಳಬೇಕಾಗಿದ್ದೇನೆಂದ್ರೆ, ಈ ನಾಟಕದ ಎಳೆ ಹೊಂಟಿದ್ದು ಅವರ ಬರೆದಂತಹ ಸವದತ್ತಿ ಸಾಂಸ್ಕೃತಿಕ ಲೋಕ ಅನ್ನುವಂಥ ಪುಸ್ತಕದಿಂದ ಸರ್. ನಾನು ಸವದತ್ತಿಯ ಸ್ವಾತಂತ್ರ್ಯ ಯೋಧರ ಬಗ್ಗೆ ಒಂದು 4 ಸಾಲು ಓದಿದ ನಂತರ ನಮ್ಮನ್ನಾರು ಕೂಡ ನಾನು ಚರ್ಚೆ ಮಾಡಿದೆ, ನಮ್ಮೂರಾಗ ಏನಾರು ಘಟನೆ ಆಗಿತ್ತು ಅಂಥೇಳಿ. ನಮ್ಮಣ್ಣ ಬಹುತೇಕ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸ್ತಿರ್ತಾರೆ. ಹಿಂಗಿರೋದ್ರಿಂದ ಅವ್ರು ಹೇಳಿದರು, ಇಲ್ಲ ಪದಕಿ ಅನ್ನಪ್ಪ ಸಾವ್ಕಾರು ಹಿಂಗೆ ಅವರು ಭಜನಾ ಮೇಳಕ್ಕೆ ಸಂಬಂಧಪಟ್ಟಂಗೆ ಫೌಜ್ದಾರ ಹಿಂಗೆ ನೀವು ಅಡ್ಡಾಡೋಂಗಿಲ್ಲ ಅಂದಿದ್ದಕ್ಕೆ ಅವನ ಓದ್ಬಿಟ್ಟಿದ್ರು ಅವರು. ಹೀಗಾಗಿ ಊರಾಗ ಭಾಳ ಬಿಗುವಿನ ವಾತಾವರಣ ಇತ್ತು. ಇದನ್ನು ನಮ್ಮ ಹಿರಿಯರು ಹೇಳ್ತಿದ್ರು ಅಂಥೇಳಿ ಅಲ್ಲಿ ಆ ಸ್ಫೂರ್ತಿಯಿಂದ ಇಲ್ಲಿವರೆಗೂ ಬಂದಂಥ ನಾಟಕ ಸರ್. ಈಗಾಗಲೇ ತಾವು ನೋಡಿದಂತೆ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಟಕ ಇದೆ. ಮಹಾತ್ಮ ಗಾಂಧೀಜಿಯವ್ರ ಪ್ರಶ್ನೆ ಬಂದಾಗ ನಾವು ಅರ್ಧ ಅದೃಷ್ಟವಂತರು ಯಾಕು ಅಂತಂದ್ರೆ, ಗಾಂಧೀಜಿಯವ್ರು ನೋಡಿದವರು ನಾವು ನೋಡೇವು. ಗಾಂಧೀಜಿಯವ್ರು ನೋಡಿದ್ವಿ ಇದ್ದವ್ರು ಯಾರು ಹಿಡ್ಕೊಂಡಿದ್ದಾರೆ. ಗಾಂಧೀಜಿಯವ್ರು ಯಾರು ನೋಡಿದ್ರಲ್ಲ ಅವ್ರು ನಾವು ನೋಡೇವಿ. ಇನ್ನು ನಮ್ಮನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ತಾರೆ, ಅವ್ರು ಗಿರ್ದಾದೃಷ್ಟವಂತರು. ಈ ಹಿನ್ನೆಲೆಯಲ್ಲಿ ಇದು ಹೇಳ್ತಕ್ಕಂಥ ಕಾರಣ ಏನಂತಂದರೆ, ನಮ್ಮ ಇತಿಹಾಸ ಪರಂಪರೆ ಇರ್ಬೋದು, ಸ್ವಾತಂತ್ರ್ಯ ಚಳವಳಿ ಇರ್ಬೋದು, ಇವೆಲ್ಲವನ್ನು ಇವತ್ತಿನ ಪೀಳಿಗೆ ಮರಿತಾ ಇದ್ದಾರೆ. ಏನು ಮುಂದಷ್ಟು ಇದೇ ಹೇಳಿನಲ್ಲ ಆರಂಭದಲ್ಲಿ, ಆ ನಡಕ್ಕೆ ಹೆಸರು ಬಂದವಲ್ಲ, ಆ ಹೆಸರು ಇವತ್ತು ಒಬ್ಬರಿಗೆ ಗೊತ್ತಿಲ್ಲ. ಆ ಹೆಸರು ಒಂದಿಷ್ಟಾರು ನಮ್ಗೆ ಇವತ್ತು ಕಿವಿ ಹಾಕಿದಾರಲ್ಲ, ಅದರಲ್ಲೂ ವಿಶೇಷವಾಗಿ ಈ ವರ್ಷ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಒಂದು 100 ವರ್ಷ ಆಯಿತು. 100 ವರ್ಷದ ಸಂದರ್ಭದಲ್ಲಿ ಇದೇ ತಿಂಗಳ ಆರಂಭದಲ್ಲಿ ಶತಮಾನೋತ್ಸವವನ್ನು ಮಾಡಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭ ಬೆಳಗಾವಿಗೆ ಸಲ್ಲಬೇಕಾದ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಗೆ ಬಂದಷ್ಟು ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಹೋಗಿಲ್ಲ. ಇಲ್ಲೇನು ಅಧ್ಯಕ್ಷತೆ ವಹಿಸಿದ್ರು ಅದೇ ಮೊದಲನೇ ಅಧ್ಯಕ್ಷತೆ, ಕಾಂಗ್ರೆಸ್ ಅಧಿವೇಶನದ್ದು ಕೊನೆಯ ಅಧ್ಯಕ್ಷತೆಯೂ ಅದ. ಇದೇನತ್ತಲ್ಲ ನಾವು ಬೆಳಗಾವಿ ಜನ ಅಂತ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇನ್ನು ಸವದತ್ತಿ ವಿಷಯ ಬಂತು ಅಂತಂದ್ರೆ, ಸವದತ್ತಿ ಮಂದಿ ಯಾವುದ್ರಾಗೂ ಕಡಿಮೆ ಇಲ್ಲ. ಸ್ವಾತಂತ್ರ್ಯ ಪ್ರಶ್ನೆ ಬಂದಾಗ ಇಲ್ಲೇ ಅದಾರ ನಾವು ಒಗ್ಗರ್ ಸರ್ ಅವರು ಸಾಕಷ್ಟು ಮಾಹಿತಿ ಕೊಟ್ಟರು ನನಗೆ. ಸವದತ್ತಿ ಒಳಗೆ ಏನು ಸ್ವಾತಂತ್ರ್ಯ ಯೋಧರು ಅದಾರಲ್ಲ, ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ತಾಲೂಕದಾಗೂ ಇಲ್ಲ. ಇದಕ್ಕೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇದೇ ಹೇಳಿದಲ್ಲ ನಮ್ಮ ಮಿತ್ರ ನದಾಪ್ ಅವರು, ಸವದತ್ತಿ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥ ಒಂದು 500 ಪೇಜಿನ ಪುಸ್ತಕ ಇದೆ ನಾ ಬರೆದದ್ದು. ಏನೇ ನಾಟಕ ಮಾಡಿದ್ರಲ್ಲ, ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂತಂದ್ರೆ ಅದನ್ನು ನೀವು ನೋಡ್ಬೋದು. ಒಂದು ಘಟನೆ ಮಾತ್ರ ಹೇಳ್ತಾ ಇದ್ದೇನೆ. ಈ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಮಾಡಿದರು ಅಂತಂದರೆ, ಇನ್ನೊಂದು ಸ್ವಾತಂತ್ರ್ಯ ಚಳವಳಿಗೆ ಕನ್ನಡತಿಯರ ಕೊಡುಗೆ ಅಂತಕ್ಕಂಥ ಇನ್ನೊಂದು ಪುಸ್ತಕ ಇದೆ ನಾನು, ಅದು 500 ಪೇಜಿಂದ ಇದೆ. ಅದ್ರ ಒಂದು ಘಟನೆ ಏನು ಬರ್ತೈತೆ ಅಂದರೆ, ನಿಪ್ಪಾಣಿ ಹತ್ತಿರ ಒಬ್ಬ ಹೆಣ್ಮಗಳು ಪ್ರತಿಜ್ಞೆ ಮಾಡ್ತಾಳೆ, ಸ್ವಾತಂತ್ರ್ಯ ಸಿಗು ಮಠ ನನ್ನ ಮಗಗೆ ನಾನು ಲಗ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವ ಗಂಡ ಮಗ ಏನು ಮಾಡ್ತಾನೆ, ಅವ್ರ ಅವಾಗ ಸಹಕಾರ ಆಗಿ ನಿತ್ಕಾರ ತನ್ನ ಸಮವಯಸ್ಕರ ಕಟ್ಕೊಂಡು ಸ್ವಾತಂತ್ರ್ಯ ಚಳವಳಿ ಧುಮುಕ್ತಾನೆ. ಮುಂದೆ ಸ್ವಾತಂತ್ರ್ಯ ಬರ್ತತಿ, ಜೆಂಡಾ ಹಾರಿಸ್ತಾರೋ, ಕೆಳಗೆ ಅವನಿಕೆ ಕಳ್ಬಿಡ್ತಾವೆ. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಪ್ರಸಂಗಗಳನ್ನ, ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಸಂಗಗಳನ್ನ ಇವತ್ತು ಅಂಕೋಲಾರೊಬ್ಬರು, ಹುಬ್ಬಳ್ಳಿಯವರೊಬ್ಬರು, ಧಾರವಾಡದವರೊಬ್ಬರು ಆ ಪುಸ್ತಕ ತೆಗೆದುಕೊಂಡು ಇದೇ ರೂಪದಲ್ಲಿ ಒಂದು ನಾಟಕಗಳು ರಚನೆ ಮಾಡ್ತಾ ಇದ್ದಾರೆ. ಈ ನಾಟಕ ಏನಿದೆಯಲ್ಲ, ಇದು ಎಲ್ಲಿವರೆಗೆ ಹೋಗ್ತೈತೆ ಅಂದರೆ HK ಪಾಟೀಲ್ ಮಿನಿಸ್ಟ್ರ್ ಮಟ್ಟನೂ ತೊಗೊಂಬರ್ತಾನೆ. ಅದನ್ನು ತೊಗೊಂಡು ತೆಗೆದುಕೊಂಡು ಬರೋ ಮುಖಾಂತರ ಬೆಳಗಾವದಲ್ಲಂತೂ ಮಾಡಿಸ್ತೇವೆ. ಒಂದು 100 ವರ್ಷದ ಈ ಸಂದರ್ಭದಲ್ಲಿ ಬೆಂಗಳೂರಿನ ಗಾಂಧಿ ಭವನ ಇರ್ಬೋದು, ಬೆಳಗಾವಿಯ ಕನ್ನಡ ಭವನ ಇರ್ಬೋದು, ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ ವತಿಯಿಂದ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಇವ್ರು ಕರ್ಕೊಂಡು ಭೇಟಿಯಾಗಿ ಇಂಥ ವಿಶೇಷವಾಗಿರ್ತಕ್ಕಂಥ ನಾಟಕ ಐತಿ. ಒಂದಷ್ಟು ಇನ್ನೂ ಹೆಚ್ಚಿಗೆ ಕೂಡಿಸ್ಬೋದು, ಏನು ತಪ್ಪಿಲ್ಲ. ಇನ್ನೊಂದೆರಡು ಘಟನೆಗಳನ್ನ ಕೂಡಿಸ್ಬೋದು. ನದಾಪುರ ಆಗಲಿ ಇನ್ನೊಂದು 3 ವಿಶೇಷ ಪ್ರಸಂಗ ಕೂಡಿಸ್ಕೊಂಡ್ರೆ ಇನ್ನಷ್ಟು ರಸವತ್ತಾಗಿ ನಾಟಕ ಮಾಡೋ ಮುಖಾಂತರ ರಾಜ್ಯಾದ್ಯಂತ ಈ ನಾಟಕ ಒಂದು ತನ್ನದೇ ಆಗಿರತಕ್ಕಂಥ ಪ್ರಸಿದ್ಧಿಯನ್ನು ಪಡಿಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ನಿಮ್ಮ ಆಶಯ. ಎಲ್ಲರಿಗೂ ನಮಸ್ಕಾರ. ನಾಳೆ ಸಂಗೀತಮಯ ನಾಟಕ, ಸುಮಾರು 20 ಹಾಡುಗಳು, 1 ತಾಸು 40 ನಿಮಿಷ, ಅಂದರೆ ಒಂದು 100 ನಿಮಿಷಗಳ ಹಾಡು ನಾಟಕ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಈಗ ಪಾತ್ರ ಶಿವಾನಂದ್ ತಾರಿಹಾರ್, ಸೀಮಾ ವಣಕಿ, ಗಣೇಶ್ ಬಜೇರಿ, ಸಿದ್ದು ಕಟ್ಗೆಂಡವರು, ಚಂದ್ರಶೇಖರ್ ಪಟಾಣಿ,
ಶ್ರೀನಿವಾಸ್ ಗದಗ್, ಗೋಪಾಲ್ ಪಾಸಲ್ಕರ್, ಲೋಹಿತ್ ಪೂಜಾರ್, ಮಂಜು ಬೆಳವಡಿ, ಕಲಂದರ್ ಬೀಳ್ಗಿ, ನಾರಾಯಣ್ ಗೋಂದಳೆ, ಹೇಮಂತ್ ಕಾದ್ರಾಳ್, ರಿಯಾಜ್ ದಾಫ್, ಅಭಿಷೇಕ್ ಗೋರ್ಬಾಳ್, ನಿವೇದಿತಾ ಗೋರ್ಬಾಳ್, ಕಾಶಪ್ಪ ಜಂಬುದ್ವೀಪ, ಅಶೋಕ್ ಜಾಧವ್, ವಾಸುದೇವ್ ರಾಠೋಡ್, ಕುಂತಲಾ ಪಾಟೀಲ್. ಎಲ್ಲರಿಗೂ ಶುಭರಾತ್ರಿ.